ಸ್ತೋತ್ರವಾಗಲಿ. ದೇವ ನೆನ್ನೆದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಪಕ್ಕದಲ್ಲಿದ್ದವರಿಗೆ ಹೇಳಿ ಸಂತೋಷವಾಗಿ. ಆಮೇಲೆ ನಗುತ್ತಾ ನಗು ಮುಖದಿಂದ ಹೇಳಿ ಸಂತೋಷವಾಗಿರ್ರಿ ಅಂತ. ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿ ಇರ್ಬೇಕು. ಅದನ್ನೇ ದೇವರು ಏನ್ ಮಾಡ್ತಿದ್ದಾನೆ? ಇಷ್ಟಪಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯ ಅದು ಎಂಥ ಬಣ್ಣವಾಗಿರಲಿ, ಎಂಥ ಭಾಷೆಯಾಗಿರಲಿ, ಎಂಥ ಗೋತ್ರವಾಗಿರಲಿ, ಎಂಥವನಾಗಿರಲಿ, ಆದರೆ ನಾವು ಸ್ವಲ್ಪ ನಗು ಮುಖ ಮಾಡಿದರೆ ಸಾಕು, ಇನ್ನೊಬ್ಬರಿಗೆ ನಾವು ಹೆಂಗಿರ್ತೀವಿ ಅಂದರೆ ಪ್ರಕಾಶವಾಗಿರ್ತೀವಿ. ಆಮೇಲೆ ಸಪ್ಪಗಿದ್ರೆ ಅವರು ಕೂಡ ಹೆಂಗೆ ಮಾತಾಡ್ತಾರೆ ನಮ್ಮ ಹತ್ರ? ನಾವು ಸಪ್ಪಗಿದ್ರೆ ಹೆಂಗೆ ಮಾತಾಡ್ತಾರೆ? ಅವರು ಮುಖ ಸಪ್ಪಗೆ ಮಾಡ್ಬಿಟ್ಟು ಯಾಕ್ರಿ ಏನಾಯ್ತು ಆರಾಮಿದ್ರಲ್ಲ, ಅವ್ರ ಮುಖ ಕೂಡ ಏನಾಗ್ಬಿಡತ್ತೆ? ಸಪ್ಪಗಾಗ್ಬಿಡುತ್ತೆ. ನಾವು ಸಂತೋಷವಾಗಿದ್ರೆ ನಮ್ಮನ್ನ ಕೇಳೋರು ಹೆಂಗೆ ಕೇಳ್ತಾರೆ? ಅವರು ನಗ್ತಾ, ಏನ್ರಿ ಯಾಕೋ ಪ್ರಕಾಶವಾಗಿದ್ದೀರಿ, ನಗ್ತಾ ಇದ್ದೀರಿ, ಏನಾಯ್ತು ಅಂತ ಅವ್ರ ಮುಖದಲ್ಲಿ ಕೂಡ ಏನು ಬರುತ್ತೆ? ಒಂದು ನಗು ಬರುತ್ತೆ. ಅದಕ್ಕೆ ನಾವು ಯಾವಾಗಲೂ ದೇವರ ಮಕ್ಕಳು ಸಂತೋಷವಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಮ್ಮ ಕೊರತೆಗಳನ್ನು ಯಾರ ಮುಂದೆ ಹೇಳ್ಬೇಕಂದ್ರೆ ದೇವ್ರ ಮುಂದೆ ಮಾತ್ರ ಹೇಳಬೇಕು. ಅಲ್ಲೆಲ್ಲ ಮನುಷ್ಯರ ಮುಂದೆ ನನಗೇನು ಕಡಿಮೆ ಇಲ್ಲ ಅಂತ ಸಾಕ್ಷಿಯನ್ನು ತೋರಿಸುವಂಥವರಾಗಿರ್ಬೇಕು. ಹಲ್ಲೆಲೂಯಾ. ಹೆಂಗಿರ್ಬೇಕ್ರಿ? ನನಗೇನು ಕಡಿಮೆ ಇಲ್ಲ. ಹಲ್ಲೆಲೂಯಾ. ಪಕ್ಕದಲ್ಲಿದ್ದವರಿಗೆ ಹೇಳಿ, ನನಗೇನು ಕಡಿಮೆ ಇಲ್ಲ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಸತತವಾಗಿ ನಾವು ಪ್ರಾರ್ಥನೆ ವಿಷಯಗಳನ್ನು ಏನು ಮಾಡ್ತಾ ಇದ್ದೇವೆ? ಧ್ಯಾನ ಮಾಡ್ತಾ ಇದ್ದೇವೆ. ಸೊ ಅನೇಕ ಪ್ರಾರ್ಥನೆಗಳನ್ನು ಕೇಳಿದ್ದೇವೆ. ಡ್ಯಾನಿಯಲ್ನ ಪ್ರಾರ್ಥನೆ, ಎಲಿಷನ ಪ್ರಾರ್ಥನೆ, ಎಲಿಯನ ಪ್ರಾರ್ಥನೆ, ಮತ್ತೆ ಪವಿತ್ರಾತ್ಮನ ಪ್ರಾರ್ಥನೆ, ಎಲ್ಲ ಪ್ರಾರ್ಥನೆಗಳನ್ನು ನಾವೇನ್ ಮಾಡಿದ್ದೀವಿ? ಕೇಳುತ್ತಾ ಬಂದಿದ್ದೇವೆ. ಹಲ್ಲೆಲೂಯಾ. ಸೊ ಈ ವಾರ ನಾವು ಕೇಳಲಿಕ್ಕಿರುವಂತ ಒಂದು ಪ್ರಾರ್ಥನೆ ಒಬ್ಬ ಕುರುಡನ ಪ್ರಾರ್ಥನೆ. ಆಮೇಲೆ ಒಬ್ಬ ಕುರುಡನ ಪ್ರಾರ್ಥನೆ. ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಮಾರ್ಕನ ಪುಸ್ತಕ 10ನೇ ಅಧ್ಯಾಯ. ಮಾರ್ಕನ ಪುಸ್ತಕ 10ನೇ ಅಧ್ಯಾಯ 46ನೇ ವಚನ. ಮಾರ್ಕನ ಪುಸ್ತಕ 10ನೇ ಅಧ್ಯಾಯ 46ನೇ వచనం. వారు యెరికో పట్టణమునకు వచ్చి ఆయన తన శిష్యులతో బహు జన సమూహముతోను యెరికో నుండి బయలుదేరి వచ్చుచుండగా ఈమయి కుమారుడగు బర్తయ్యగు గుడ్డి భిక్షకుడు త్రోవ పక్కకు కూర్చుండెను. ಆಮೆನ್. ಸಾಕು. ಹಲ್ಲೆಲೂಯಾ. ಕನ್ನಡದಲ್ಲಿ ಏನಿದೆ? ಅವರು ಬಂದರು. ಆತನ ಶಿಷ್ಯರು ಬಹುಜನ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮೇಯನು ದಾರಿಯ ಮಗ್ಗಳಲ್ಲಿ ಕುಳಿತುಕೊಂಡಿದ್ದನು. ಕನ್ನಡದಲ್ಲಿ ಹೆಂಗಿದೆ ಅಂದ್ರೆ ದಾರಿಯ ಮಗ್ಗಲಲ್ಲಿ ಕುಳಿತುಕೊಂಡಿದ್ದನು. ಅವನು ಯಾರು? ಕುರುಡ ಮತ್ತೆ ಭಿಕ್ಷಕನು. ಆಮೇನ್. ಇದೆ. ಹಲ್ಲೆಲೂಯಾ. ಬಾರ್ತಿಮೇಯನು ಅವನೇನಾಗಿದ್ದನು? ಕುರುಡನಾಗಿದ್ದನು, ಭಿಕ್ಷೆ ಬೇಡುವವನಾಗಿದ್ದನು. ಕುರುಡನಾಗಿದ್ದನು, ಭಿಕ್ಷೆ ಬೇಡುವವನಾಗಿದ್ದನು. ಹಲ್ಲೆಲೂಯಾ. ಬಾರ್ತಿಮೇಯನು ಅಂದ್ರೆ ಅವನ ಹೆಂಗ್ ಜನ ಗುರುತಿಸ್ತಿದ್ರು? ಎರಡೇ ಕ್ವಾಲಿಫಿಕೇಶನ್. ಒಂದು ಬ್ಲೈಂಡ್, ಇನ್ನೊಂದು ಬೆಗ್ಗರ್. ಹಲ್ಲೆಲೂಯಾ. ಒಂದು ಭಿಕ್ಷೆಗಾರ, ಇನ್ನೊಂದು ಕುರುಡ. ಹಲ್ಲೆಲೂಯಾ. ಯಾಕಂದ್ರೆ ಮನುಷ್ಯನಿಗೆ ಏನಾದ್ರು ಒಂದು ಕೊರತೆ ಇದೆ ಅಂದ್ರೆ ಆ ಕೊರತೆಯನ್ನ ಎತ್ತಿ ತೋರಿಸುವಂಥದ್ದು ಮನುಷ್ಯನ ಸ್ವಭಾವ. ಆಮೇಲೆ ಅರ್ಥ ಆಗ್ತಾ ಇದಲ್ಲ? ಮನುಷ್ಯನಿಗೆ ಏನಾದ್ರು ಕೊರತೆ ಇದೆ ಅಂದ್ರೆ ಆ ಕೊರತೆಯನ್ನು ಎತ್ತಿ ಮುಂದಿಡುವಂಥದ್ದು ಮನುಷ್ಯನ ಸ್ವಭಾವದ ಗುಣ. ಎಲ್ಲಾ ಮನುಷ್ಯನಿಗೂ ಉಂಟು. ಹಲ್ಲೆಲೂಯಾ. ಕಾಲು ಸ್ವಲ್ಪ ಕುಂಟಿ ಬಂದ್ರೆ ಅವನ್ನ ಹೆಂಗಂತ ಕರೀತಾರೆ? ಕುಂಟ. ಸ್ವಲ್ಪ ಗಿಡ್ಡಗಿದ್ರೆ ಅವನನ್ನ ಹೆಂಗ್ ಕರೀತಾರೆ? ಗಿಡ್ಡ. ಸ್ವಲ್ಪ ಎತ್ತರವಾಗಿದ್ರೆ ಅವನ ಹೆಂಗ್ ಕರೀತಾನೆ? ಲಂಬು ಕರೀತಾರ ಇಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದೇ ಪ್ರಕಾರವಾಗಿ ಒಂದು ವೇಳೆ ಅವನು ಕಣ್ಣಿಲ್ಲ ಅಂತ ಹೇಳಿದ್ರೆ ಕುರುಡ. ಒಂದು ವೇಳೆ ಬಾಯಿ ಮಾತಾಡಕ್ ಬರೋದಿಲ್ಲ ಅಂದ್ರೆ ಮೂಕ. ಕಿವಿ ಕೇಳೋದಿಲ್ಲ ಅಂದ್ರೆ ಕಿವುಡ. ಹೆಸರಿಡೋದು ಮನುಷ್ಯನ ಸ್ವಭಾವ. ಅವನಿಗೆ ಹೆಸರಿರುತ್ತೆ, ಕರೆಕ್ಟಾ? ಅವನಿಗೆ ಎಂತ ಹೆಸರಿದೆ ಅಲ್ಲಿ?
ಪಾರ್ಥಿಮೇಯ ಅನ್ನೋದಾಗಿ ಒಳ್ಳೆ ಹೆಸರು. ಅಂದ್ರೆ ಇವನ ಮಗ, ತಿಮೋತಿಯ ಮಗ ಪಾರ್ಥಿಮೇಯ ಅಂತ ಹೇಳಿ ಅವನಿಗೊಂದು ಒಳ್ಳೆ ಹೆಸರಿದೆ. ಆದರೆ ಜನ ಅವನನ್ನು ಹೆಂಗಂತ ಗುರುತಿಸ್ತಾ ಇದ್ದಾರೆ? ಸತ್ಯವೇದದಲ್ಲಿ ತುಂಬಾ ಚೆನ್ನಾಗಿ ಬರೆಯಲ್ಪಟ್ಟಿದೆ, ಅವನು ಕುರುಡ, ಅವನು ಭಿಕ್ಷೆಗಾರ ಅಂತ ಹೇಳಿ ಅವನಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದೆ. ಆಮೇಲೆ ಹಲ್ಲೆಲೂಯಾ. ಓದಿದವರಿಗೆ ಅವರು ಕಲೆಕ್ಟ್ರು, ಇವರು ಡಾಕ್ಟ್ರು, ಅವ್ರು ಇಂಜಿನಿಯರು ಅಂತ ಕರೆಯೋ ಪ್ರಕಾರವಾಗಿ ಅಂಗವಿಕಲರಿಗೆ ಈ ಜಗತ್ನಲ್ಲಿ, ಈ ಸಮಾಜದಲ್ಲಿ ಒಂದು ಹೆಸರು ಕೊಡ್ತಾ ಇರ್ತಾರೆ. ಅವ್ರಿಗೆ ಏನು ಕೊರತೆ ಇದೆಯೋ, ಅವ್ರಿಗೆ ಏನು ಸಮಸ್ಯೆ ಇದೆಯೋ ಅದನ್ನೇ ಮುಂದಿಟ್ಟು ಏನ್ ಮಾಡೋದು? ಕರೆಯುವಂತ ಗುಣ. ಆಮೇನ್, ಹಲ್ಲೆಲೂಯಾ. ಸೊ ಇವನು ಕುರುಡನಾಗಿದ್ದ ಹೌದು, ಭಿಕ್ಷೆಗಾರನಾಗಿದ್ದ ಹೌದು, ಆದ್ರೆ ಇವನಿಗೆ ಒಂದು ಹೆಸರಿತ್ತು, ಆ ಹೆಸರನ್ನ ಜನ ಮರೆತಿದ್ರು. ಆಮೇನ್, ಹಲ್ಲೆಲೂಯಾ. ಬಾರ್ತಿಮೇಯ ಎಂಬ ಹೆಸರನ್ನ ಜನ ಮರೆತು ಅವನು ಕುರುಡ, ಅವನು ಭಿಕ್ಷೆಗಾರ. ಹಲ್ಲೆಲೂಯಾ. ಓಕೆ, ಅವನು ಕುರುಡ, ಅವನಲ್ಲಿರುವಂತ ಅಂಗವಿಕಲಿಗೆ ಅದು. ಹಲ್ಲೆಲೂಯಾ. ಎರಡನೇದು, ಅವನ ಒಂದು ಕೆಲಸ ಏನಾಗಿತ್ತು? ಅವನ ಕೆಲಸ ಏನಾಗಿತ್ತು? ಭಿಕ್ಷೆ ಬೇಡುವಂಥದ್ದು, ಭಿಕ್ಷೆಗಾರನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಸೊ ಇಂಥ ಒಂದು ವ್ಯಕ್ತಿ ಆ ಒಂದು ಎರಿಕೋ ಊರಿನಲ್ಲಿ ಇದ್ದಾನೆ. ಯಾವ ಊರಿನಲ್ಲಿ ಇದ್ದಾನ್ರಿ? ಎರಿಕೋ ಊರಿನಲ್ಲಿ ಇದ್ದಾನೆ. ಸತ್ಯವೇದದಲ್ಲಿ ಈಗಾಗಲೇ ನಾವು ಓದಿದ್ದೇವೆ, ಎರಿಕೋ ಊರಿಗೆ ಯೇಸು ಸ್ವಾಮಿ ಬಂದಿದ್ದನು ಮತ್ತು ಎರಿಕೋ ಊರಿನ ಬಿಟ್ಟು ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಬಹು ಜನದೊಂದಿಗೆ ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ಬಂದು ಆ ಊರನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಎಷ್ಟು ದಿನ ಇದ್ದ ಅಂತ ಗೊತ್ತಿಲ್ಲ, ಆ ಊರಿನಲ್ಲಿ ಎಷ್ಟು ದಿನ ಇದ್ದ ಅಂತ ಗೊತ್ತಿಲ್ಲ. ಆದರೆ ಎರಿಕೋ ಊರಿನಲ್ಲಿ ಯೇಸು ಸ್ವಾಮಿ ಸೇವೆ ಮಾಡ್ತಾ ಇದ್ದನು. ಆಮೇನ್, ಹಲ್ಲೆಲೂಯಾ. ಆ ಎರಿಕೋ ಊರನ್ನು ಬಿಟ್ಟು ಯೇಸು ಸ್ವಾಮಿ ಈಗ ಜನಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇಷ್ಟ್ರ ಒಳಗ ಆ ಕುರುಡ ಆ ಜಾಗವನ್ನು ಬಿಟ್ಟು ಎದ್ದು ಹೋಗ್ಲಿಲ್ಲ. ಆ ಜಾಗವನ್ನು ಬಿಟ್ಟು ಬೇರೆ ಎಲ್ಲಿ ಹೋಗೋಂಗಿಲ್ಲ, ಅಲ್ಲೇ ದಾರಿಯ ಮಗಳಲ್ಲೇ ಕುಳಿತುಕೊಂಡು ಭಿಕ್ಷೆ ಬೇಡುತ್ತಾ ಇದ್ದ. ಹಲ್ಲೆಲೂಯಾ. ಆದರೆ ಅವನಿಗೆ ಸುದ್ದಿ ಬರ್ತಾ ಇದೆ. ಏನಂತ ಬರ್ತಾ ಇದೆ ಅಂದ್ರೆ 47ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ನಾಜರನಾಗಿರುವಂತ ಯೇಸು ಕ್ರಿಸ್ತನು ಬರ್ತಾ ಇದ್ದಾನಂತ ಸುದ್ದಿನ ಕೇಳಿದ ಕೂಡಲೇ, ಹಲ್ಲೆಲೂಯಾ, ಅಂದ್ರೆ ಅವನಿಗೇನ್ ಬರ್ತಾ ಇದ್ದಾರೆ ಈಗ? ಅವನಿಗೇನ್ ಬರ್ತಾ ಇದೆ? ಸುದ್ದಿ. ಹಲ್ಲೆಲೂಯಾ. ಯಾಕಂದ್ರೆ ಗಾಳಿಗಿಂತ ಅತಿ ವೇಗವಾಗಿ ಹೋಗುವಂಥದ್ದು ಸುದ್ದಿ. ಆಮೇಲೆ ಹಲ್ಲೆಲೂಯಾ. ಗಾಳಿಗಿಂತ ಅತಿ ವೇಗವಾಗಿ ಹೋಗುವಂಥದ್ದು ಸುದ್ದಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಸುದ್ದಿ ಇನ್ನೂ ನಾವು ಹೊರಗೆ ಮಾತಾಡೋರಂಗಿಲ್ಲ, ಅಷ್ಟರೊಳಗೆ ಇಡೀ ಊರಿಗೆ ಗೊತ್ತಾಗಿರ್ತಾವ. ಹಲ್ಲೆಲೂಯಾ. ರಾತ್ರಿ ಏನು ಪಕ್ಕದಲ್ಲಿದ್ದವ್ರ ಹತ್ರ ಜಸ್ಟ್ ಮಾತಾಡಿರ್ತೀವಿ, ಹಿಂಗೆ ಆಗಿದೆ ನೋಡೋಣ ನಾಳೆ ಏನಾಗುತ್ತಂತೇಳಿ. ಬೆಳಗ್ಗೆ ಎದ್ದು ಹೊರಗೆ ಬಂದ ತಕ್ಷಣ, ಅಯ್ಯೋ ನಿಮಗೆ ಈ ಥರ ಸಮಸ್ಯೆ ಆಗಿತ್ತಂತಲ್ಲ, ಏನಾಗಿತ್ತು ರೀ ಅಂತ ನಮ್ಮನ್ನ ಕೇಳ್ತಾರೆ. ಇನ್ನು ನಾನು ಏನು ಸಮಸ್ಯೆನೇ ಹೇಳಲಿಲ್ಲ, ಅಷ್ಟರೊಳಗೆ ಸುದ್ದಿ ಏನಾಗಿರ್ತಾವ, ಇಡೀ ಊರಿಗೆ ಹಬ್ಬಿರ್ತಾವ. ಯಾಕಂದ್ರೆ ಸುದ್ದಿ ಅನ್ನೋದು ಅತಿ ವೇಗವಾಗಿ ಹರಡುವಂಥದ್ದಾಗಿದೆ. ಆದರೆ ಈಗಿನ ಕಾಲ ಮಾಡಿದ್ರಂತೂ ತುಂಬ. ಹಲ್ಲೆಲೂಯಾ. ಈಗ ಮೊಬೈಲ್ನಲ್ಲಿ ಯಾರಾದ್ರು ಎಲ್ಲಾದ್ರು ಏನಾದ್ರು ಬಡದು ಬಿಟ್ರೆ, ಯಾರಾದ್ರು ಏನಾದ್ರು ಹೊಳಸಾಗಿ ಮಾತಾಡ್ಬಿಟ್ರೆ, ಅಲ್ಲಿ ಏನೋ ಲಂಚ ತಗೊಂಡ್ಬಿಟ್ರೆ, ಇಲ್ಲಿ ಏನೋ ಎಡವಟ್ಟು ಆಗ್ಬಿಟ್ರೆ, ಇಲ್ಲಿ ಏನೋ ಆಕ್ಸಿಡೆಂಟ್ ಆಗ್ಬಿಟ್ರೆ, ಇಲ್ಲಿ ಏನೋ ಸಮಸ್ಯೆ ಆಗ್ಬಿಟ್ರೆ, ಇಮಿಡಿಯೇಟ್ ಆಗಿ ಏನು ಬಂದ್ಬಿಡುತ್ತೆ, ನಮಗೆ ಸುದ್ದಿ ಬಂದ್ಬಿಡ್ತಾವ. ಆಮೇಲೆ ಹಲ್ಲೆಲೂಯಾ. ಆ ಸುದ್ದಿ ಹಂಗೆ ಹರಡ್ತಾ ಎಲ್ಲರಿಗೂ ಬಂದು ಬಿಡ್ತಾವ. ಅದೇ ಪ್ರಕಾರ ಈ ಕುರುಡನಿಗೆ ಕೂಡ ಯೇಸು ಸ್ವಾಮಿ ಸುದ್ದಿ ಬಂದು ಮುಟ್ಟಿತ್ತು. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಕೆಟ್ಟ ಸುದ್ದಿನ ಎಷ್ಟು ವೇಗವಾಗಿ ಹರಡಿಸ್ತೀವಿ, ಕೆಟ್ಟ ಸುದ್ದಿನ ಎಷ್ಟು ವೇಗವಾಗಿ ಹರಡಿಸ್ತೀವಿ. ಹಲ್ಲೆಲೂಯಾ. ಒಳ್ಳೆ ಸುದ್ದಿ ಹರಡಿಸ್ತೀವ? ಹಲ್ಲೆಲೂಯಾ. ಯೇಸು ಸ್ವಾಮಿ ಹುಟ್ಟಿದ್ದು ಒಳ್ಳೆ ಸುದ್ದಿಯೇ ಕೆಟ್ಟ ಸುದ್ದಿಯ? ಅದನ್ನ ಹೇಳ್ತೀವ ನಾವು? ಹಲ್ಲೆಲೂಯಾ. ಯೇಸು ಸ್ವಾಮಿ ನನಗಾಗಿ ಹುಟ್ಟಿದ ಅಂತ ಹೇಳ್ತೀವ ನಾವು? ನನಗಾಗಿ ಸತ್ತ ಅಂತ ಹೇಳ್ತೀವ ನಾವು? ನನಗಾಗಿ ಜೀವಿಸಿದ ಅಂತ ಹೇಳ್ತೀವ ನಾವು? ನನಗಾಗಿ ಒಳ್ಳೇದು ಮಾಡಿದ ಅಂತ ಹೇಳ್ತೀವ ನಾವು? ಹಲ್ಲೆಲೂಯಾ. ಒಳ್ಳೆ ಸುದ್ದಿಗಳೆಲ್ಲ ಅಷ್ಟು ಜಲ್ದಿ ಹೋಗೋದಿಲ್ಲ, ಕೆಟ್ಟ ಸುದ್ದಿ ಹೋಗುತ್ತೆ. ಆದರೆ ನಾವು ಒಳ್ಳೆ ಸುದ್ದಿನ ಕೊಡುವಂಥವರಾಗಿರ್ಬೇಕು. ಆಮೇಲೆ ನಾವೇನ್ ಮಾಡ್ಬೇಕ್ರಿ? ಒಳ್ಳೆ ಸುದ್ದಿನ ಕೊಡುವಂಥವರಾಗಿರಬೇಕು. ಈ ಸುದ್ದಿ ಬಂದು ಮುಟ್ಟಿದೆ, ಅವನ ಕಿವಿಗೆ ಹೋಗಿದೆ, ಅವನ ಕಣ್ಣು ಕಾಣಲಿಲ್ಲ ಅಂದ್ರೂ ಪರವಾಗಿಲ್ಲ, ತನ್ನ ಕಿವಿಯಲ್ಲಿ ಏಸು ಅಂತ ಒಬ್ಬ ವ್ಯಕ್ತಿ ಇದ್ದಾನಂತ ಹೇಳಿ ಅವನು ಗ್ರಹಿಸಿಕೊಂಡಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನಾಜರನಾಗಿರುವಂತ ಯೇಸುನು ಅವನು ಬಿಡುಗಡೆ ಮಾಡುತ್ತಾನೆ. ಅವನು ಶಕ್ತವಾಗಿದ್ದಾನೆ, ಅವನ ದೇವರ ಮನುಷ್ಯ, ಅವನ ದಾವೀದನ ಕುಮಾರ. ಅವನಲ್ಲಿ ಅದ್ಭುತಗಳು ಉಂಟು, ಅವನಲ್ಲಿ ಅತಿಶಯಗಳು ಉಂಟು, ಅವನು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ, ಅವನಿಂದ ಪರಾಕ್ರಮದ ಕಾರ್ಯಗಳು ನಡೀತಾ ಇದೆ. ಈ ತರ ಸುದ್ದಿಗಳು ಅವನು ಕೇಳಿ 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 ಯೇಸುವಿಗೆ ಅದು ಒಳ್ಳೆ ಸ್ಥಾನವನ್ನು ಇಟ್ಟಿದ್ದಾನೆ ಅವನು. ಆಮೇಲೆ ಹಲ್ಲೆಲೂಯಾ. ಯೇಸು ಏನ್ ಮಾಡಿದಾನ್ರಿ? ಒಂದು ಒಳ್ಳೆ ಸ್ಥಾನ ಇಟ್ಟಿದ್ದಾನೆ. ಈಗ ಅಲ್ಲಿ ನಾಜರನಾಗಿರುವಂತ ಯೇಸು ಬರ್ತಾನಂತ ಅವನ ಸುದ್ದಿ ಬಂದ ಕೂಡಲೇ ಅವನ್ ಎಲ್ಲಿ ಬರ್ತಾ ಇದ್ದಾನಂತ ಗೊತ್ತಿಲ್ಲ, ಯಾ ಕಡೆ ಬರ್ತಾ ಇದ್ದಾನ ಗೊತ್ತಿಲ್ಲ, ಯಾ ಕಡೆ ಹೋಗ್ತಾ ಇದ್ದಾನಂತ ಗೊತ್ತಿಲ್ಲ. ಹಲ್ಲೆಲೂಯಾ. ಆದ್ರೆ ಯೇಸು ಹೋಗ್ತಾ ಇದ್ದಾನಂತ ಸುದ್ದಿ ಅಷ್ಟೇ ಬಂದಿದೆ.
ಆಮೇಲೆ ಯೇಸು ಹೋಗ್ತಾ ಇದ್ದಾನೆ, ಸುದ್ದಿ ಅಷ್ಟೇ ಬಂದಿದೆ. ಸುದ್ದಿನ ಕೇಳಿದ ಕೂಡಲೇ ಅವನು ಶುರು ಮಾಡ್ತಾ ಇದ್ದಾನೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಅವನು ಏನ್ ಮಾಡ್ತಾ ಇದ್ದಾನ್ರಿ, ಕೂಗ್ಲಿಕ್ಕೆ ಶುರು ಮಾಡಿದ. ಆಮೇಲೆ ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಹೇಳಿ ಕೂಗ್ಲಿಕ್ಕೆ ಶುರು ಮಾಡಿದ. ಅಲ್ಲೇಲೂಯ, ಅಲ್ಲೇಲೂಯ. ಅರ್ಥ ಆಗ್ತಾ ಇದಲ್ಲ ಪ್ರಿಯರೇ? ಆಮೇಲೆ ದಾರಿಯ ಮಗ್ಗಲಲ್ಲಿ ಕುಳಿತುಕೊಂಡು ಭಿಕ್ಷೆ ಬೇಡ್ತಾ ಇದ್ದ ಕುರುಡ ಈಗ ಅವನೇನ್ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಕರೀಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ದಾವೀದನ ಕುಮಾರನೇ ನನ್ನನ್ನೇನ್ ಮಾಡು, ನೀನು ಕರುಣಿಸು. ಅಲ್ಲೇಲೂಯ. ಅವನೇನ್ ಮಾಡ್ತಾ ಇದ್ನಂತೆ, ಅಲ್ಲೇಲೂಯ, ಕೂಗ್ಲಿ ಸ್ಟಾರ್ಟ್ ಮಾಡಿದ. ಅಲ್ಲೇಲೂಯ. ಅಲ್ಲಿ ಎಲ್ಲ ಜನ ಹೋಗ್ತಾ ಇದ್ದಾರೆ, ಅದರಲ್ಲಿ ಯಾರು ಯೇಸು ಅಂತ ಗೊತ್ತಿಲ್ಲ. ಗೊತ್ತಾ ಅವನಿಗೆ ಯೇಸು ಧ್ವನಿ ಹೆಂಗಂತ ಗೊತ್ತಾ ಅವನಿಗೆ? ಯೇಸು ಹೆಂಗಿರ್ತಾನೆ ನೋಡಿರ್ತಾನ ಅವನು. ಅಲ್ಲೆಲ್ಲೋ ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಗೊತ್ತಾ, ಯಾವ ಕಡೆ ಹೋಗ್ತಾ ಇದ್ದಾನೆ ಗೊತ್ತಾ, ಏನೇನು ಗೊತ್ತಿಲ್ಲ. ಆದ್ರೆ ಯೇಸು ಯಾರಂತ ಮಾತ್ರ ಅವನಿಗೆ ಗೊತ್ತು. ಆಮೇಲೆ ಅಲ್ಲೆಲೂಯ, ಯೇಸು ಯಾರಂತ ಗೊತ್ತು. ಅದಕ್ಕೆ ಅವನು ಕೂಗ್ಲಿಗೆ ಪ್ರಾರಂಭ ಮಾಡಿದ. ಅಲ್ಲೆಲೂಯ. ದಾವೀದನ ಕುಮಾರನೇ ನನ್ನನ್ನೇನ್ ಮಾಡು, ನೀನು ಕರುಣಿಸು. ಅಲ್ಲೇಲೂಯ. ಪ್ರಿಯರೇ, ಇವತ್ತು ಅನೇಕರು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೆ ಯೇಸು ಯಾರಂತ ಗೊತ್ತಿಲ್ಲದೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ದೇವರು ಎಂಥವನಂತ ಹೇಳಿ ಗೊತ್ತಿಲ್ಲದೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪ್ರಾರ್ಥನೆ ಮಾಡಬೇಕಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಲ್ಲೇಲೂಯ. ಯೇಸು ವಾಕ್ಯದಲ್ಲಿ ಇದೆ, ಯೇಸು ಸಮೀಪದಲ್ಲಿ ಇದ್ದಾಗಲೇ ಆತನನ್ನು ಕೂಗಿಕೊಳ್ಳಿರಿ. ಆಮೇಲೆ ಯೇಸು ಅಲ್ಲೇಲೂಯ. ಯೆಶಾಯನ ಪುಸ್ತಕ 50ನೇ ಅಧ್ಯಾಯ 1 ನಿಮಿಷ. ಯೆಶಾಯದಲ್ಲಿ ಒಂದು ವಾಕ್ಯ ಇದೆ, ಆತನು ನಿಮ್ಮ ಸಮೀಪದಲ್ಲಿ ಇರುವಾಗಲೇ ಆತನನ್ನೇನ್ ಮಾಡ್ರಿ, ನೀವು ಹೊಂದಿಕೊಳ್ಳಿರಿ. ಅಲ್ಲೇಲೂಯ. ಸೊ ದೇವರು ಎಲ್ಲಿದ್ದಾಗ ನಾವು ಕೂಗಿಕೊಳ್ಳಬೇಕಂತೆ, ಸಮೀಪದಲ್ಲಿ ಇದ್ದಾಗಲೇ ಆತನ ಏನ್ ಮಾಡ್ಕೋಬೇಕಂತೆ, ಕೂಗಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ಪಟ್ಟಂತ ವಾಕ್ಯ ಸಿಗೋದಿಲ್ಲ ನಮಗೆ. ಅಲ್ಲೇಲೂಯ. ಓಕೆ, ಆ ವಾಕ್ಯ ಆಮೇಲೆ ನಾನು ಹೊಡ್ತೀನಿ. ಯೆಶಾಯದಲ್ಲಿ ವಾಕ್ಯ ಇದೆ. ಅಲ್ಲೇಲೂಯ. ಸೊ ದೇವರ ಹತ್ರದಲ್ಲಿ ಇದ್ದಾಗಲೇ ಏನ್ ಮಾಡ್ಕೋಬೇಕಂತೆ, ನಾವು ಆತನನ್ನ ಕೂಗಿಕೊಳ್ಳಬೇಕು. ಅಲ್ಲೇಲೂಯ. ಈಗ ಆ ಕುರುಡನಿಗೆ, ಆ ಪಾರ್ಥಿಮೋಯನಿಗೆ, ಆ ಭಿಕ್ಷೆಗಾರನಿಗೆ ಯೇಸು ಎಲ್ಲಿದ್ದಾನ್ರಿ? ಯೇಸು ಎಲ್ಲಿದ್ದಾನೆ? ಸಮೀಪದಲ್ಲಿ ಇದ್ದಾನೆ. ಅಲ್ಲೇಲೂಯ. ಅರ್ಥ ಆಯ್ತಲ್ಲ? ತನ್ನ ಸಮೀಪದಲ್ಲಿ ಯಾರಿದ್ದಾನೆ? ಯೇಸು ಇದ್ದಾನೆ. ಅದಕ್ಕೆ ಅವನು ಏನ್ ಮಾಡ್ತಾ ಇದ್ದಾನೆ, ಈಗ ಕೂಗಲಿಗೆ ಶುರು ಮಾಡ್ತಾ ಇದ್ದಾನೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ. ಅಲ್ಲೇಲೂಯ, ಅಲ್ಲೇಲೂಯ. ಸೊ ಅಲ್ಲಿ ಬಂದಂತ ಜನ ಎಲ್ಲ ಏನ್ ಮಾಡ್ತಿದ್ರಂತೆ, ಸುಮ್ಮಿರೋ. ಯಾಕಂದ್ರೆ ಅವನ್ ಮಾತಾಡಿದ್ರೆ ಜನ ಏನ್ ಮಾಡ್ತಿದ್ರು, ಅಲ್ಲೇಲೂ ಭಿಕ್ಷೆ ಬೇಡಕ್ ಬರ್ತಾರ. ಕೆಲವೊಬ್ಬರಿಗೆ ಅವ್ರು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಇವ್ರು ಭಿಕ್ಷೆ ಬೇಡಕ್ ಬಂದಾರ, ಇವರು ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂಥರ ಉತ್ತರ ಕೊಡ್ತೀವಿ. ಅಲ್ಲೇಲೂ ಯಾವ್ದಾ ಕೆಲವು ವಸ್ತುಗಳನ್ನು ತಗೊಂಡು ಮನೆ ಹತ್ರ ಬರ್ತಾರೆ, ಅವ್ರ ಹತ್ರ ಹೋಗಿ ನಿನಗೆ ಇಲ್ಲ ಹೋಗು ಅಂತ ಹೇಳಂಗಿಲ್ಲ. ಅಲ್ಲೇಲೂಯ. ಇಲ್ಲಮ್ಮ ಈಗೇನು ಅವಶ್ಯಕತೆ ಇಲ್ಲ ಹೋಗು ಅಂತೀವಿ. ಇದೇ ಭಿಕ್ಷೆ ಬೇಡರು ಬಂದರೆ ಏನಂತ ಹೇಳ್ತೀವಿ, ಏನೂ ಇಲ್ಲ ನಡಿ ಮುಂದಕ್ಕೆ ನಡಿ ಅಂತೀವಿ. ಅಲ್ಲೆಲ್ಲೂ ವ್ಯತ್ಯಾಸ ಇದೆ. ಅಲ್ಲೆಲ್ಲ ಅವ್ರು ನೋಡಿದ ತಕ್ಷಣ ನಾವೇನು ಮಾಡ್ತೀವಿ, ಅವ್ರು ನೋಡಿದ ತಕ್ಷಣ ಏನು ಮಾಡ್ತೀವಿ, ನಾವು ಗುರುತಿಸ್ತೀವಿ ಇವ್ರು ಎಂಥವ್ರು ಅಂತ ಹೇಳಿ. ಇವ್ರು ವ್ಯಾಪಾರಗಸ್ತರ, ಇವ್ರು ಭಿಕ್ಷೆ ಬೇಡುವಂಥವ್ರ, ಇವ್ರು ಯಾರು, ಇವ್ರು ಎಂಥವ್ರು, ಇವ್ರು ಅಡ್ರೆಸ್ ಕೇಳಕ್ ಬಂದಾರ, ಮಾರಾಟ ಮಾಡಕ್ ಬಂದಾರ, ಭಿಕ್ಷೆ ಕೇಳಕ್ ಬಂದಾರ ಅಂತ ಹೇಳಿ ನೋಡಿದ ತಕ್ಷಣ ಏನು ಮಾಡ್ತೀವಿ, ನಾವು ಗುರುತಿಸ್ತೀವಿ ತಾನೆ. ಅಲ್ಲೆಲ್ಲೂಯ್ಯ. ಆಗ ಅವ್ರಿಗೆ ತಕ್ಕಂಥ ಉತ್ತರವನ್ನು ನಾವೇನು ಮಾಡ್ತೇವೆ, ಕೊಡುತ್ತೇವೆ. ಅಲ್ಲೆಲ್ಲೂಯ್ಯ. ಕೆಲವೊಬ್ಬರಿಗೆ ಯಾವಾಗಲೂ ಮನೆ ಮುಂದೆ ಬಂದರೆ ಏನಂತ ಹೇಳಿ ಕಳಿಸೋದು ರೂಢಿಯಾಗಿರ್ತಾವ. ಏನಿಲ್ಲ ನಡಿ ಮುಂದೆ ನಡಿ ಮುಂದೆ ನಡಿ ಮುಂದೆ ನಡಿ. ಅಲ್ಲೆಲ್ಲೂಯ್ಯ. ಇದೇ ಅಭ್ಯಾಸ ಆಗಿರ್ತಾವ. ಹಂಗಾಗಿ ಯಾವಾಗ ಬಂದ್ರು ಎಮ್ಮ ಅಪ್ಪ ಅಂದ್ರೆ ಮುಂದಕ್ಕೆ ನಡಿಬೇ, ಏನಿಲ್ಲ ಮುಂದಕ್ಕೆ ನಡಿ, ಏನಿಲ್ಲ, ಹಿಂಗೆ ಹೇಳಿ ಹೇಳಿ ಏನಾಗಿರುತ್ತೆ, ರೂಢಿಯಾಗಿರ್ತಾವ. ಹಂಗಾಗಿ ಈ ಭಿಕ್ಷೆಗಾರ ಹೇಳ್ತಾ ಇದ್ದಾನೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು. ಅಲ್ಲೇಲೂಯ್ಯ. ಇವನ್ ಕೂಗ್ತಾ ಇದ್ದಾನೆ. ಆದ್ರೆ ಅಲ್ಲಿ ಬಂದವರಿಗೆಲ್ಲರಿಗೂ ಕಿವಿಯಲ್ಲಿ ಇವನ್ ಭಿಕ್ಷೆ ಬೇಡಕತ್ತಾನ ಅಂತೇಳಿ ಹೇ ಸುಮ್ಮಿರ್, ಹೇ ಸುಮ್ಮಿರ್, ಹೇ ಸುಮ್ಮಿರ್. ಆಮೇಲೆ ಅವನ್ ಏನ್ ಕೇಳ್ತಾ ಇದ್ದಾನೋದನ್ನ ಕೂಡ ಕೇಳಿಸ್ಕೊಡ್ತಾ ಇಲ್ಲ. ಅಲ್ಲೇಲೂಯ್ಯ. ಇವನ್ ಬಾಯಿ ತೆಗೆದ್ರೆ ಏನ್ ಕೇಳ್ತಾನೆ, ಭಿಕ್ಷೆನೇ ಕೇಳ್ತಾನೆ ಅಂತೇಳಿ ಅವ್ರ ತಲೆಯಲ್ಲಿ. ಅದಕ್ಕೆ ಇವನ್ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು ಅವ್ರ ಕಣ್ಣಲ್ಲಿ ಹೆಂಗ್ ಬೆಳ್ತಾ ಇದೆ, ಇವನ್ ಭಿಕ್ಷೆ ಬೇಡ್ತಾ ಇದ್ದಾನೆ ಅಂತೇಳಿ ಗಪ್ಪಿರೋ, ಕೂಗ್ಬೇಡ ಕಬ್ಬಿರೋ ಅಂತ ಹೇಳಿ ಅವ್ನ ಏನ್ ಮಾಡ್ತಿದ್ದಾರೆ, ಸುಮ್ಮಿರು 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 ಅಂತಿದ್ದಾರೆ. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ಆದ್ರೆ ವಾಕ್ಯ ಹೇಳ್ತಾ ಇದೆ, ಅವ ಏನ್ ಮಾಡ್ಲಿಲ್ರಿ, ಸುಮ್ಮನೆ ಇರಲಿಲ್ಲ.
ಅಲ್ಲೆಲ್ಲೂಯ್ಯ. ಇರ್ರಿ ಅಂತ ಹೇಳುವಾಗ ಇನ್ನೂ ಸ್ವಲ್ಪ ಜೋರಾಗಿ ಏನ್ ಮಾಡ್ತಿದ್ದಾನೆ ಅವನು, ಕೂಗುತ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅವನಲ್ಲಿರುವಂತ ವೈರಾಗ್ಯ ಇದೆ ರೀ, ಅವನಲ್ಲಿರುವಂತ ವೈರಾಗ್ಯ. ಅಲ್ಲೆಲ್ಲೂಯ್ಯ. ಏನದು? ಯಾರಾದ್ರು ಬಂದು ನಿನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ರೆ, ಯಾಕ ಮಾಡ್ತೀನಿ ನೋಡು, ಮಾಡ್ತೀವ ಇಲ್ವಾ? ಆಗೋದಿಲ್ಲ ಅಂತ ಹೇಳಿದ್ರೆ ವೈರಾಗ್ಯ ಜಾಸ್ತಿ ಬರುತ್ತೆ. ಅಲ್ಲೆಲ್ಲೂಯ್ಯ. ಆಗೋದಿಲ್ಲ ಅಂತ ಹೇಳಿದ್ರೆ ವೈರಾಗ್ಯ ಜಾಸ್ತಿ ಬರ್ತಾವ. ಅಲ್ಲೆಲ್ಲೂಯ್ಯ. ಸೊ ನಿಜವಾಗಲೂ ನಮ್ಮಲ್ಲಿ ಸಮಸ್ಯೆಗಳು ಬರ್ತಾ ಇದೆಯಾ, ಇನ್ನೂ ನಾವು ಸ್ಟ್ರಾಂಗ್ ಆಗ್ಬೇಕು. ನನಗೆ ತೊಂದರೆ ಬರ್ತಾ ಇದೆಯಾ, ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ನನಗೆ ಗಪ್ಪ ಮಾಡಕ್ ಬರ್ತಾ ಇದ್ದಾರೆ, ಅವ್ರ ಮುಂದೆ ನಾನು ಗಟ್ಟಿಯಾಗಿ ಕೂಗಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ನಾನು ಜಾಸ್ತಿ ಕೂಗುವಾಗ ನನಗೆ ಜಾಸ್ತಿ ಬಲ ಬರುತ್ತೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಯಾವಾಗ ಬಂದು ಇಲ್ಲಿ ನಡೆಸಬಾರ್ದು ಅನ್ನುವಾಗ ನಾನು ಇಲ್ಲೇ ನಡೆಸುವ ಅನ್ಬೇಕು. ಅಲ್ಲೆಲ್ಲೂಯ್ಯ. ಪ್ರಾರ್ಥನೆ ಮಾಡಬಾರ್ದು ಅನ್ನುವಾಗ ನಾ ಮಾಡವ ಅಂತ ಹೇಳ್ಬೇಕು. ಅಲ್ಲೆಲ್ಲೂಯ್ಯ. ಇನ್ನು ಮುಂದೆ ನೀ ಬೈಬಲ್ ಎತ್ಕೋಬಾರ್ದು ಅಂದ್ರೆ ನಾಳೆ ಬೈಬಲ್ ಹೊತ್ಕೊಳ್ಳವ ಅಂತ ಹೇಳ್ಬೇಕು. ಅಲ್ಲೆಲ್ಲೂಯ್ಯ. ಅಂದ್ರೆ ದೇವರ ವೈರಾಗ್ಯವನ್ನ ತೋರಿಸುವಾಗ ದೇವರು ನಮ್ಮ ಸಮೀಪದಲ್ಲಿ ಇರ್ತಾನೆ. ಆಮೇನ್. ಪಾರ್ಥಿಮಯ್ಯನ ಅದನ್ನೇ ಮಾಡ್ತಿದ್ದ. ಅಲ್ಲಿ ಬಾತಿಮ ಏನ್ ಮಾಡ್ತಿದ್ದಾರೆ, ಅದನ್ನೇ ಮಾಡ್ತಿದ್ದೆ. ಗಪ್ಪಿರನ್ವಾಗಲೇ ಇನ್ನೂ ಸ್ವಲ್ಪ ಜಾಸ್ತಿ ಹೋಗ್ತಾ ಇದ್ದ, ಸುಮ್ಮಿರನ್ವಾಗಲೇ ಇನ್ನೂ ಸ್ವಲ್ಪ ಜಾಸ್ತಿ ಹೋಗ್ತಿದ್ದ. ಅಲ್ಲೆಲ್ಲೂಯ್ಯ. ನಾವು ಸುಮ್ಮಿದ್ರೆ ನಮ್ಮನ್ನ ಸುಮ್ಮನೆ ಭಿಕ್ಷೆ ಬೇಡುವಂತವರಾಗಿ ಇಟ್ಬಿಡ್ತಾರೆ. ಅದರಲ್ಲಿ ನಾವು ಸುಮ್ಮಿದ್ರೆ ನಮ್ಮ ಬಡತನದಲ್ಲೇ ಇಟ್ಬಿಡ್ತಾರೆ. ನಾವು ಸುಮ್ಮಿದ್ರೆ ಜ್ಞಾನಗಡಿಗಳಾಗಿ ನಮ್ಮನ್ನು ಇಟ್ಬಿಡ್ತಾರೆ. ನಾವು ಸುಮ್ಮಿದ್ರೆ ಬೆಳಗಿನರಾಗಿ ನಮ್ಮನ್ನು ಇಟ್ಟುಬಿಡ್ತಾರೆ. ನಾವು ಯಾವಾಗ ಗಪ್ಪಿರು ಅಂತ ಹೇಳುವಾಗ ಜಾಸ್ತಿ ನಾವು ಕೂಗ್ಲಿಕ್ಕೆ ಶುರು ಮಾಡ್ತೀವೋ, ದೇವರು ನಮ್ಮ ಸ್ವರವನ್ನ ಕೇಳುತ್ತಾನೆ. ಅಲ್ಲೆಲ್ಲೂಯ್ಯ. ಪ್ರಾರ್ಥನೆಗೆ ಅಡ್ಡಿಪಡಿಸ್ತಾ ಇದ್ದಾರ, ಅವ್ರ ಮುಂದೆ ಇನ್ನೂ ಜಾಸ್ತಿ ಕೂಗಿ ಪ್ರಾರ್ಥನೆ ಮಾಡೋಣ. ಆಮೇನ್. ಅಲ್ಲೆಲ್ಲೂಯ್ಯ. ಜಾಸ್ತಿ ಕೂಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಾರ್ಥನೆ ಅವರು ಕೇಳೋದಕ್ಕಾಗಿಲ್ಲ, ದೇವರು ಕೇಳೋದಕ್ಕಾಗಿ. ಅಲ್ಲೆಲ್ಲೂಯ್ಯ. ಅವ್ರ ಕಿವಿ ಮುಟ್ಟಬೇಕಂತ ಇಲ್ಲ, ದೇವರ ಕಿವಿ ಮುಟ್ಟಬೇಕಂತ ಹೇಳಿ. ಅಲ್ಲೆಲ್ಲೂಯ್ಯ. ಅವ್ರು ಮೆಚ್ಚಬೇಕಂತ ಇಲ್ಲ, ನನ್ನ ದೇವರು ಮೆಚ್ಚಬೇಕಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಪಾರ್ಥಿಮಯ್ಯನಲ್ಲಿದ್ದಂಥ ಆತ್ಮ ಅದೇ. ಆಮೇನ್. ಅವನಲ್ಲಿರುವಂಥ ಆತ್ಮ ಒಂದು ವೈರಾಗಿದ್ದ ಆತ್ಮ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಅವನು ಕೂಗುತ್ತಾ ಇದ್ದ. ಅವನೇನ್ ಮಾಡ್ತಿದ್ದಾರೆ? ಕೂಗುತ್ತಾ ಇದ್ದ. ಅಲ್ಲೆಲ್ಲೂಯ್ಯ. ಆಗ ಯೇಸು ಸ್ವಾಮಿ ನಿಂತು, ಅವನ್ ಗಟ್ಟಿಯಾಗಿ ಕೂಗೋದನ್ನ ಸ್ವಾಮಿ ನಿಂತು ತಿರುಗಿ ನೋಡಿ ಅವನನ್ನ ನನ್ನ ಹತ್ರ ಕರ್ಕೊಂಡ್ ಬರ್ರಿ ಅಂದ್ರು. ಆಮೇಲೆ ಅವನನ್ನ ಏನ್ ಮಾಡ್ರಿ, ನನ್ನ ಹತ್ರ ಕರ್ಕೊಂಡ್ ಬರ್ರಿ ಅಂದ್ರು. ಅವಾಗ ಅವನನ್ನ ಹೆಂಗ್ ಕರೀತಾ ಇದಾರ? ಗಪ್ಪಿರು ಅಂತ ಹೇಳಿದ ಬಾಯಿ, ಸುಮ್ಮಿರು ಅಂತ ಹೇಳಿದ ಬಾಯಿ, ಕೂಗಬೇಡ ಅಂತ ಹೇಳಿದ ಬಾಯಿ ಈಗ ಏನಂತ ಅಲ್ಲಿ ಮಾತಾಡ್ತಾ ಇದೆ ಅಂದ್ರೆ, ಅಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ 48ನೇ ವಚನದಲ್ಲಿ, ఓరకుండమని అనేకులు వారిని గద్దించిరి గాని వాడు దావీదు కుమారుడా నన్ను కరుణింపుమని మరీ ఎక్కువగా ಆಮೇಲೆ ಇನ್ನೂ ಅಧಿಕವಾಗಿ. ಅಲ್ಲೆಲ್ಲೂಯ್ಯ. ಇನ್ನೂ ಅಧಿಕವಾಗಿ ಏನ್ ಮಾಡ್ತಾ ಇದ್ದ ಅವನು? ಜೋರಾಗಿ. ಅದು ಹೆಂಗೆ ಜೋರಾಗಿ. ಅಲ್ಲೆಲ್ಲೂಯ್ಯ. ಕೀರ್ತನೆ ಪುಸ್ತಕ 81ನೇ ಕೀರ್ತನೆ 10ನೇ ವಚನದಲ್ಲಿ ಒಂದು ವಾಕ್ಯ ಇದೆ. ಕೀರ್ತನೆ 81ನೇ ಕೀರ್ತನೆ 10ನೇ ವಚನ, ನಿನ್ನ ಬಾಯಿಗಳನ್ನು ಅಗಲವಾಗಿ ತರೆ ನಾನು ಅದನ್ನು ತುಂಬಿಸ್ತೀನಿ ಅಂತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಏನಂತ್ರಿ? ನಿನ್ನ ಬಾಯಿಗಳನ್ನ ಅತಿಗವಾಗಿ ಏನ್ ಮಾಡ್ಬೇಕಂತೆ? ತೆರೀಬೇಕು. ಅಲ್ಲೆಲ್ಲೂಯ್ಯ. ಊಟ ಮಾಡಕ್ ತೆರೀತೀವ ಇಲ್ವಾ? ಅಲ್ಲೆಲ್ಲೂಯ್ಯ. ಇನ್ನೊಬ್ಬರನ್ನ ಬೈಲಿಕ್ಕೆ ತೆರೀತೀವಿ, ಶಪಿಸ್ಲಿಕ್ಕೆ ತೆರೀತೀವಿ. ಅಲ್ಲೆಲ್ಲೂಯ್ಯ. ಸೊ ದೇವರನ್ನ ಸ್ತುತಿ ಮಾಡೋಕೆ ತೆರೆಯೋಣ. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ ತೆರೆಯೋಣ. ಅಲ್ಲೆಲ್ಲೂಯ್ಯ. ಸೊ ಬಾಯಿಗಳನ್ನ ಅಗಲವಾಗಿ ನಾವು ತೆರೆಯುವಾಗ ದೇವರು ಏನ್ ಮಾಡ್ತಾನ್ರಿ? ನಮ್ಮನ್ನು ತುಂಬಿಸುವಂತ ದೇವರಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅದೇ ಕೀರ್ತನೆ 145ನೇ ಕೀರ್ತನೆ 18, 19ನೇ ವಚನ. 145ನೇ ಕೀರ್ತನೆ 18 ಮತ್ತೆ 19ನೇ ವಚನದಲ್ಲಿ ಒಂದು ವಾಕ್ಯ ಇದೆ. ತನ್ನ ಕಡೆಗೆ ಯಾರೆಲ್ಲ ಕೂಗಿಕೊಳ್ಳುತ್ತಾರೋ ಅವರಿಗೆ ನಾನು ಸಮೀಪದಲ್ಲಿ ಬಂದು ಎಲ್ಲವನ್ನ ದಯಪಾಲಿಸುತ್ತೇನೆ. ಆಮೇಲೆ ಯಾರೆಲ್ಲ ಕೂಗ್ತಾರೋ, ಕೂಗುವ ಎಲ್ಲರಿಗೂ, ವಾಕ್ಯ ಹೇಳ್ತಾ ಇದೆ, ಕೂಗುವ ಎಲ್ಲರಿಗೂ ನಾನು ಸದುತ್ತರವನ್ನ ಕೊಡುತ್ತೇನೆ. ಆಮೇಲೆ ದೇವರು ಏನ್ ಮಾಡ್ತಾರೆ? ಎಲ್ಲರಿಗೂ ಅಂದ್ರೆ ಕಾಗಿಗೂ, ಪಕ್ಷಿಗೂ, ಪ್ರಾಣಿಗೂ, ಮನುಷ್ಯನಿಗೂ, ಎಲ್ಲರಿಗೂ ಯಾರೆಲ್ಲ ದೇವರಿಗೆ ಸಮ್ಮುಖದಲ್ಲಿ ಮೊರೆ ಇಟ್ಟು ಕೂಗುತ್ತಾರೋ ಎಲ್ಲರಿಗೂ ದೇವರು ಏನ್ ಮಾಡ್ತಾನೆ? ಸದುತ್ತರವನ್ನ ಕೊಡುವಂತ ದೇವರಾಗಿದ್ದಾನೆ. ಸುಮ್ಮನೆ ಹೋಗುವಂತ ದೇವರಲ್ಲ. ಆಮೇಲೆ ಸುಮ್ಮನೆ ಹೋಗ್ತಾನೆ ದೇವರು. ಅಲ್ಲೆಲ್ಲೂಯ್ಯ. ಹೆಂಗ? ಗಟ್ಟಿಯಾಗಿ ನಾವು ಕೂಗಿಕೊಳ್ಳಬೇಕು, ಜೋರಾಗಿ ನಾವು ಕೂಗಿಕೊಳ್ಳಬೇಕು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಕಾನಾನಿಯ ಸ್ತ್ರೀ, ಮತ್ತಾಯನ ಪುಸ್ತಕ 15ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ಒಬ್ಬ ಕಾನಾನಿಯ ಸ್ತ್ರೀ ಏನ್ ಮಾಡ್ತಿದ್ದಲ್ರಿ? ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದಾಳೆ. ತನ್ನ ಮಗಳಿಗೆ ಏನಾಗಿದೆ? ದವ್ವ ಹಿಡಿದಿದೆ. ದವ್ವ ಹಿಡಿದಿದೆ. ಎಲ್ಲಿ ಹೋದ್ರೂ ಸರಿ ಆಗ್ತಾನೆ ಇಲ್ಲ. ಅಲ್ಲೆಲ್ಲೂಯ್ಯ. ಆಗ ಅವಳಿಗೆ ಕೂಡ ಸುದ್ದಿ ಬಂತು, ಯೇಸು ಸ್ವಾಮಿ ಹತ್ರ ಹೋಗೋಣ ಅಂತ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅವಳು ಹೋಗಿ ಏನ್ ಮಾಡ್ತಿದ್ಲು? ಕೂಗುತ್ತಾ ಇದ್ಲು. ಸ್ವಾಮಿ ಸುಮ್ಮನೆ ಹೋಗ್ತಿದ್ರು, ಮತ್ತೆ ಕೂಗುತ್ತಾ ಇದ್ಲು. ಅಲ್ಲಿನ ಅವ್ರ ಶಿಷ್ಯರುಗಳು ಏನ್ ಮಾಡಿದ್ರು?
ಸುಮ್ಮಿರು. ಆಮೇಲೆ ಅವಳಿಗೆ ಏನು ಮಾಡಿದ್ರು? ಸುಮ್ಮಿರು, ಅವ್ರು ಡಿಸ್ಟರ್ಬ್ ಮಾಡಬೇಡ, ಅವ್ರು ತುಂಬ ಸೇವೆ ಇದೆ, ನಿನ್ನೆ ನೋಡ್ಕೊಂಡು ಇರ್ಬೇಕು ಅವರು, ಸುಮ್ಮಿರು. ಅಲ್ಲೆಲ್ಲೂಯ್ಯ. ಆದ್ರೆ ಅವಳು ಏನು ಮಾಡಲಿಲ್ಲ, ನಾ ಬಿಡೋಂಗಿಲ್ಲ, ಸ್ವಾಮಿ ಅಂತ ಹೋಗಿ ಅಡ್ಡ ಬಿದ್ಲು. ಅಲ್ಲೆಲ್ಲೂಯ್ಯ, ಸ್ವಾಮಿ ಅಂತ ಹೋಗಿ ಅಡ್ಡ ಬಿದ್ಲು. ಅವಾಗ ಏನಮ್ಮ, ಏನು ಮಾಡಬೇಕು? ನಾನು ಮಕ್ಕಳು ತಿನ್ನೋ ರೊಟ್ಟಿನ ಯಾರು ಕೊಡಂಗಿಲ್ಲ, ನಾಯಿಗಳು ಕೊಡಂಗಿಲ್ಲ, ನೀನು ಇಷ್ಟು ಕಾಡ್ತಾ ಇದೆಯಲ್ಲ. ಅಲ್ಲೆಲ್ಲೂಯ್ಯ. ಅವಾಗ ಇನ್ನೂ ಕೂಗ್ತಾ ಇದ್ದಲ್ಲ, ಹೌದು ಸ್ವಾಮಿ, ನಾವು ನಾಯಿ, ಆದರೆ ಯಜಮಾನನ ಮೇಜೆಯಿಂದ ಬೀಳುವಂಥ ಹಣಿಕೆಗಳನ್ನ ನಾವು ತಿನ್ನಬಹುದು, ಅದಕ್ಕೆ ಯೋಗ್ಯತೆ ಇದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ಲು. ಅಲ್ಲೆಲ್ಲೂಯ್ಯ. ಅದಕ್ಕೆ ಯೇಸು ಸ್ವಾಮಿನೇ ಬೆರಗಾಗ್ಬಿಟ್ರು ಅಂತ. ಯೇಸು ಸ್ವಾಮಿ ಏನು ಮಾಡಿದ್ರು? ಕಣ್ಣೆಲ್ಲ ದೊಡ್ಡದಾಗಿ ಬೆರಗಾಗಿ, ಯಮ್ಮ ಎಂಥ ನಂಬಿಕೆ ನಿನ್ನಲ್ಲಿ. ಅಲ್ಲೆಲ್ಲೂಯ್ಯ. ಹಿಂಗೆ ಪ್ರಾರ್ಥನೆ ಮಾಡಿದ್ದೀವಿ ನಾವು. ದೇವರು ಮೆಚ್ಚುವಂಥ ಪ್ರಾರ್ಥನೆ, ದೇವರೇ ಆಶ್ಚರ್ಯ ಪಡುವಂಥ ಪ್ರಾರ್ಥನೆ, ದೇವರೇ ತುಂಬಿ ಹಂಗೆ ನಮ್ಮನ್ನು ನೋಡುವಂಥ ಒಂದು ಪ್ರಾರ್ಥನೆ ಮಾಡಿದ್ದೀವ ನಾವು. ಆಮೇಲೆ ಆದರೆ ಅವಳು ಮಾಡ್ತಾ ಇದ್ಲು. ಅಲ್ಲೆಲ್ಲೂಯ್ಯ. ಅವಳು ಮಾಡ್ತಾ ಇದ್ಲು. ಅದಕ್ಕೆ ದೇವರ ಆಶ್ಚರ್ಯದಿಂದ, ಯಮ್ಮ ನಿಂದ ಎಂಥ ನಂಬಿಕೆ. ಅಲ್ಲೆಲ್ಲೂಯ್ಯ. ಇಂಥ ನಂಬಿಕೆ ನನ್ನ ಮಕ್ಕಳ ಹತ್ರ ನೋಡಲಿಲ್ಲ. ಅದರ ಅರ್ಥ ಏನು? ನನ್ನ ಮಕ್ಕಳಿಗೆಲ್ಲ ಗೊತ್ತು, ನಾನು ಯಾರಂತ ಗೊತ್ತು, ನಾನು ಎಂಥವಂತ ಗೊತ್ತು, ನನ್ನ ವಾಕ್ಯ ತುಂಬ ಚೆನ್ನಾಗಿ ಗೊತ್ತಿದೆ, ನನ್ನ ಆಜ್ಞೆಗಳು ಗೊತ್ತಿದೆ, ನಾನು ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದೇನೆ ಅಂದ್ರೆ ಗೊತ್ತು. ಆದರೆ ಅವರು ಕೂಡ ಇಂಥ ಪ್ರಾರ್ಥನೆ ಮಾಡಲಿಲ್ಲ. ಆದರೆ ನೀನು ಬೇರೆ ಸ್ತ್ರೀ, ನನ್ನ ಬಗ್ಗೆ ಗೊತ್ತಿಲ್ಲದ ಸ್ತ್ರೀ, ಆದರೆ ನೀನು ಇಷ್ಟೆಲ್ಲ ನಂಬಿಕೆ ಇಟ್ಟಿದೆಯಲ್ಲ, ನಿನ್ನ ನಂಬಿಕೆ ಎಂಥ ದೊಡ್ಡದು. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೆ ನಮಗೆ ಸಿಗೋದೆಲ್ಲ ಇನ್ನೊಬ್ರಿಗೆ ಹೋಗ್ತಾ ಇದೆ. ನಮಗಿಂತ ಅಧಿಕವಾದ ನಂಬಿಕೆ ಅವರಲ್ಲಿ ಇದೆ. ಆಮೇಲೆ ಬಿಡಬಾರದು. ನನಗೆ ಬೇಕಾಗಿರೋದು ನನಗೇ ಬರಬೇಕು, ನನ್ನ ಕಾಳಿಗೆ ರೇಷನ್ ನಾನೇ ತಗೋಬೇಕು. ಅಲ್ಲೆಲ್ಲೂಯ್ಯ. ನನ್ನ ಸವಲತ್ತು ನನಗೇ ಬರಬೇಕು. ಕೇಳ್ತೀವಾ ಇಲ್ವಾ? ಅಲ್ಲೆಲ್ಲೂಯ್ಯ. ಒಂದು ವಾರ, ಒಂದು ತಿಂಗಳು ಭಾಗ್ಯಲಕ್ಷ್ಮಿ ಸ್ಕೀಮ್ ನಮ್ಮ ಅಕೌಂಟ್ ಬರಲಿಲ್ಲ ಅಂದರೆ ಎಷ್ಟು ಬೆನ್ನು ಹತ್ತೀವಿ ನಾವು. ಆಮೇಲೆ ಅಲ್ಲೆಲ್ಲೂಯ್ಯ. ನಿನಗೆ ಬಂದಿರ್ತನು, ನಿನಗೆ ಮಾತ್ರ ಬಂತನು, ನನಗೆ ಯಾಕೆ ಬಂದಿಲ್ಲ? ಯಾರನ್ನ ಹೋಗಿ ಕೇಳಬೇಕು? ಎಲ್ಲಿ ಕೇಳಬೇಕು? ಅವ್ರನ್ನ ಕೇಳಬೇಕಾ? ಇವ್ರನ್ನ ಕೇಳಬೇಕಾ? ಓಡಾಡ್ತೀವ ಇಲ್ವಾ? ಅಲ್ಲೆಲ್ಲೂಯ್ಯ. ಆ ಒಂದು 2,000 ರೂಪಾಯಿಗೋಸ್ಕರ ಅಷ್ಟು ಓಡಾಡ್ತೀವಂದ್ರೆ ಅದಕ್ಕಿಂತ ಮಿಗಿಲಾಗಿ ಕೊಡುವಂಥ ನನ್ನ ದೇವರ ನೋಡಕ್ಕೆ ಎಷ್ಟು ಓಡಾಡಬೇಕು ನಾನು. ಆಮೇಲೆ ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಆದರೆ ಆ ಪಾರ್ಥಿಮೋಯನು ಅದೇ ರೀತಿ ಹುಡುಕ್ತಾ ಇದ್ದ. ಆಮೇಲೆ ಅಲ್ಲೆಲ್ಲೂಯ್ಯ. ಗಪ್ಪಿರು ಅಂದ್ರು, ಸುಮ್ಮಿರು ಅಂತ ಹೇಳಿದ್ರು. ಅವನು ಬಹಳವಾಗಿ ಕೂಗ್ಲಿಕ್ಕೆ ಶುರು ಮಾಡಿದ. ಆದ ಕಾರಣ ಸ್ವಾಮಿ ನಿಂತಿದ್ರು. ಆಮೇಲೆ ಸ್ವಾಮಿ ಏನ್ ಮಾಡಿದ್ರು? ನಿಂತಿದ್ರು. ಹೋಗಿ ಕರೀರಿ. ಅಲ್ಲೆಲ್ಲೂಯ್ಯ. ಯಾರೆಲ್ಲ ಸುಮ್ಮಿರ್ರಿ ಅಂತ ಹೇಳಿದ್ರಲ್ಲ, ಯಾರೆಲ್ಲ ಗಪ್ಪಿರ್ರಿ ಅಂತ ಹೇಳಿದ್ರಲ್ಲ, ಯಾರೆಲ್ಲ ಮಾತಾಡ್ಬೇಡ್ರಿ ಅಂತ ಹೇಳಿದ್ರಲ್ಲ, ಅವ್ರ ಹತ್ರನೇ ದೇವರು ಹೇಳ್ತಾ ಇದ್ದಾರೆ, ಹೋಗಿ ಅವನ್ನ ಕರ್ಕೊಂಡು ಬರ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ. ನಾನು ಮಾತಾಡೋದು ಅರ್ಥ ಆಗ್ತಾ ಇದೆ ಅಂತ ನಂಬುತ್ತೇನೆ. ಅಲ್ಲೆಲ್ಲೂಯ್ಯ. ಯಾರು ನಮಗೆ ವಿರೋಧವಾಗಿ ಹೇಳುತ್ತಾರೋ, ಯಾರು ನಮ್ಮನ್ನು ಅಡ್ಡಿಪಡಿಸ್ತಾರೋ, ಯಾರು ನಮಗೆ ಹಿಂಸೆ ಪಡಿಸ್ತಾರೋ, ಯಾರು ನಮ್ಮನ್ನು ಬಂದು ಗಪ್ಪಿರು ಅಂತ ಹೇಳ್ತಾರೋ, ಅವ್ರ ಮುಖಾಂತರವಾಗಿ ದೇವರು, ಯಪ್ಪ ನೀನು ಪ್ರಾರ್ಥನೆ ಮಾಡು, ಯಪ್ಪ ನೀನು ವಾಕ್ಯ ಓದು, ಯಪ್ಪ ನನಗಾಗಿ ಬೇಡ್ಕೊ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ದೇವರು ಮಾಡ್ತಾನೆ. ಯಾವಾಗ ನಾವು ಗಟ್ಟಿಯಾಗಿ ಕೂಗುವಾಗ, ನಾವು ಆಳವಾಗಿ ಕೂಗುವಾಗ, ನಾವು ಜೋರಾಗಿ ಕೂಗುವಾಗ ದೇವರು ಮಾಡುತ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಗ್ತದಲ್ಲ ಪ್ರಿಯ? ಪ್ರಾರ್ಥನೆ ಮಾಡ್ರಿ. ಅಲ್ಲೆಲ್ಲೂಯ್ಯ. ಪ್ರಾರ್ಥನೆಯಿಂದ ಆಗದ ಕಾರ್ಯಗಳು ಏನೂ ಇಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಗಪ್ಪಿರ್ರಿ ಅಂತ ಹೇಳಿದ ಬಾಯಿ ಈಗ ಬರ್ತಾ ಇದೆ, ಬಂದು ಏನು ಹೇಳ್ತಾ ಇದೆ? ಏ ಧೈರ್ಯವಾಗಿರಪ್ಪ, ಅಲ್ಲೆಲ್ಲೂಯ್ಯ, ಎದ್ದೇಳಪ್ಪ, ದೇವ್ರು ನನ್ನ ಕರೀತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಹೆಂಗೆ ಹೇಳಿದ್ರು ಅವರು? ಸುಮ್ಮಿರು ಅಂತ ಹೇಳಿದವರು, ಧೈರ್ಯವಾಗಿರು. ಸುಮ್ಮಿರು ಅಂತ ಹೇಳಿದವರು ಹೆಂಗೆ ಹೇಳ್ತಾ ಇದ್ದಾರೆ ಈಗ? ಧೈರ್ಯವಾಗಿರು, ಎದ್ದೇಳು, ದೇವರು ಕರೀತಾ ಇದ್ದಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರು ದೊಡ್ಡವನು ಪ್ರಿಯರೇ, ದೇವರು ದೊಡ್ಡವನು. ಅಲ್ಲೆಲ್ಲೂಯ್ಯ. ಪಕ್ಕದಲ್ಲಿ ಹೇಳ್ರಿ, ಧೈರ್ಯವಾಗಿರ್ರಿ, ಧೈರ್ಯವಾಗಿರ್ರಿ, ದೇವರು ಕರೀತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ದೇವರು ಕರೀತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ನೀವು ಕೂಗಿಕೋ, ದೇವರು ಕರೀತಾನೆ. ಅಲ್ಲೆಲ್ಲೂಯ್ಯ. ಗಟ್ಟಿಯಾಗಿ ಕೂಗು, ದೇವರು ಉತ್ತರ ಕೊಡುತ್ತಾನೆ. ಅಲ್ಲೆಲ್ಲೂಯ್ಯ. ಇನ್ನು ಬಹಳವಾಗಿ ಕೂಗು, ದೇವರು ಸಮೀಪದಲ್ಲಿ ಇರ್ತಾನೆ. ಕೂಗು ಎಲ್ಲರಿಗೂ ದೇವರು ತುಂಬ ಬಹು ಸಮೀಪದಲ್ಲಿ ಇರುವಂಥ ದೇವರಾಗಿದ್ದಾನೆ. ಕೂಗಿಕೊಳ್ಳ್ರಿ. ಅಲ್ಲೆಲ್ಲೂಯ್ಯ. ಮೌನವಾಗಿರಬೇಡ. ನೀವು ಒಂದು ವೇಳೆ ಮೌನವಾಗಿದ್ದರೆ ಕಲ್ಲುಗಳು ಕೂಗುತ್ತೆ ಅಂತ ಸ್ವಾಮಿ ಹೇಳಿದಾನೆ. ಆಮೇಲೆ ನಾವು ಕೂಗದೇ ಇದ್ರೆ ಯಾರು ಕೂಗುತ್ತಂತೆ? ಕಲ್ಲು. ಅಲ್ಲೆಲ್ಲೂಯ್ಯ. ನಮಗೆ ಸಿಗಬೇಕಾಗಿರೋದು ಗೌರವ ಯಾರಿಗೆ ಸಿಗುತ್ತೆ? ಕಲ್ಲಿಗೆ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಕಲ್ಲಿಗಿಂತ ನಾವು ಶ್ರೇಷ್ಠವಾದವರು, ಮಣ್ಣಿಗಿಂತ ನಾವು ಶ್ರೇಷ್ಠವಾದವರು, ಪಕ್ಷಿಗಿಂತ ನಾವು ಶ್ರೇಷ್ಠವಾದವರು, ಕಾಡು ಹುಲ್ಲಿಗಿಂತ ನಾವು ಶ್ರೇಷ್ಠವಾದವರು. ನಾವು ಕೂಗಿಕೊಳ್ಳುವಾಗ ನಮಗೆ ಸ್ಥಾನ ಸಿಗುತ್ತೆ, ನಾನು ಕೂಗಿಕೊಳ್ಳುವಾಗ ನನಗೆ ಉತ್ತರ ಸಿಗುತ್ತೆ. ನಾವು ಕಲ್ಲಲ್ಲ. ಅಲ್ಲೆಲ್ಲೂಯ್ಯ. ನಮ್ಮಲ್ಲಿ ಜೀವ ಇದೆ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಕಲ್ಲಾಗಿರೋ ನಮ್ಮ ಹೃದಯದಲ್ಲಿ ದೇವರು ಏನು ಕೊಟ್ಟಿದ್ದಾನ್ರಿ? ಜೀವ ತುಂಬಿಸಿದ್ದಾನೆ. ನಾವು ಏನು ಮಾಡ್ಕೋಬೇಕು? ಬಾಯಿಗೆಲ್ಲ ತೆರೆದು ಕೂಗಿಕೊಳ್ಳಬೇಕು. ಆವಾಗ ಉತ್ತರ ಬರ್ತಾ ಇದೆ. ದೃಢವಾಗಿರು, ಧೈರ್ಯವಾಗಿರು, ಎದ್ದೇಳು, ದೇವರು ಕರೀತಾ ಇದ್ದಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆಗ ತನ್ನ ಬಟ್ಟೆಯನ್ನು, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತನ್ನ ಬಟ್ಟೆಯನ್ನು ಕಳಚಿಟ್ಟು ಹೋದನು. ದೇವರು ಕರೆದ ತಕ್ಷಣ ಹೆಂಗೆ ಹೋದನಂತ್ರಿ? ಏನು ಕಳಚಿಟ್ನು?
ಬಟ್ಟೆಯನ್ನು ಕಳಿಸಿಟ್ನು. ಎಂತ ವಸ್ತ್ರ ಅದು, ಎಂತ ವಸ್ತ್ರ. ಅವನು ಗೊತ್ತಾಯ್ತು, ಈಗ ದೇವರು ಕರೆದಿದ್ದಾನೆ, ನಾನು ಹೋಗ್ಬೇಕು. ಹಲ್ಲೆಲೂಯಾ. ನನ್ನ ಬಟ್ಟೆ ಇದಲ್ಲ, ನನ್ನ ವಸ್ತ್ರ ಇದಲ್ಲ, ನನ್ನ ಸ್ಥಾನ ಇದಲ್ಲ, ನನ್ನ ಜೀವಿತ ಇದಲ್ಲ ಅಂತೇಳಿ ಆ ಬಟ್ಟೆಯನ್ನು ಕಳಿಸಿಟ್ಟೆ ಸ್ವಾಮಿ ಹತ್ರ ಹೋದನು. ಹಲ್ಲೆಲೂಯಾ. ಒಂದು ವೇಳೆ ಭಿಕ್ಷೆ ಬೇಡ್ಲಿಕ್ಕೆ ಅಂತಾನೆ ಒಂದು ವಸ್ತ್ರಗಳಿರುತ್ತೆ, ಆಮೇಲೆ ಸ್ವಲ್ಪ ಹರಕಲ್ ಬರಕಲ್ ಬಟ್ಟೆ, ಹಳೆ ಬಟ್ಟೆ, ಮಸಿ ಆಗಿರುವಂತ ಬಟ್ಟೆ, ಇದನ್ನ ಹಾಕಿಕೊಂಡು ಹೋಗಿ ಭಿಕ್ಷೆ ಕೇಳಿದ್ರೆ ಮಾತ್ರ ಏನ್ ಸಿಗತ್ತೆ, ಏನ್ ಸಿಗತ್ತೆ, ಭಿಕ್ಷೆ ಸಿಗತ್ತೆ. ಹಲ್ಲೆಲೂಯಾ. ಅದು ಮನುಷ್ಯರ ಮುಂದೆ. ಆಮೇಲೆ ಅದು ಯಾರ ಮುಂದೆ ರೀ? ಮನುಷ್ಯರ ಮುಂದೆ. ದೇವರ ಮುಂದೆ ಬರುವಾಗ ಅಂತ ಬಟ್ಟೆ ಎಲ್ಲ ಬೇಕಾಗಿಲ್ಲ. ಹಲ್ಲೆಲೂಯಾ. ಅಂತ ಬಟ್ಟೆ ದೇವ್ರಿಗೆ ಬೇಕಾಗಿಲ್ಲ. ನೀನು ಹೃದಯ ಎಂಬ ಬಟ್ಟೆಯನ್ನು ಹರಿದು ದೇವ್ರ ಮುಂದೆ ಬಾ ಅಂತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಈ ಮನುಷ್ಯರ ಮುಂದೆ ತೋರಿಸ್ಕೊಳ್ಳಿಕ್ಕೆ ಅಷ್ಟೇ ಹಳೆ ಬಟ್ಟೆ ಬೇಕು, ಈ ಮನುಷ್ಯರ ಮುಂದೆ ತೋರಿಸ್ಕೊಳ್ಳಿಕ್ಕೆ ಅಷ್ಟೇ ಹಳೆ ವಸ್ತ್ರಗಳು ಬೇಕು. ಹಲ್ಲೆಲೂಯಾ. ದೇವ್ರ ಮುಂದೆ ಬರ್ಬೇಕಂದ್ರೆ ಹಳೇದು ಬೇಡ, ಹೊಸದು ಹಾಕೊಂಡು ಬರೋಣ. ಆಮೇಲೆ ಹಲ್ಲೆಲೂಯಾ. ದೇವರು ನನಗೆ ಒಳ್ಳೇದನ್ನ ಕೊಡ್ತಾನೆ. ಹಲ್ಲೆಲೂಯಾ. ಇನ್ನೂ ಒಳ್ಳೆಯದನ್ನು ತುಂಬಿಸ್ತಾನೆ. ಹಲ್ಲೆಲೂಯಾ. ತನ್ನ ಅಂಗಿಯನ್ನು ಕಳಚಿಟ್ಟು ಅವನು ಏನು ಮಾಡಿದನು? ಬಂದನು. ಹಲ್ಲೆಲೂಯಾ. ಸ್ವಾಮಿ ಹತ್ರನ ಬರಬೇಕಂದ್ರೆ ನನ್ನಲ್ಲಿರುವಂಥ ಪಾಪ ಅಂತ ಹೊಲಸಾದ ಬಟ್ಟೆಯನ್ನು ತೆಗೆದಾಕಬೇಕು, ನನ್ನಲ್ಲಿರುವಂಥ ಶಾಪ ಅಂತ ಹೊಲಸಾದ ಬಟ್ಟೆಯನ್ನು ತೆಗೆದಿಡಬೇಕು, ನನ್ನಲ್ಲಿ ಕೋಪ ಅನ್ನೋ ಬಟ್ಟೆಯನ್ನು ತೆಗೆದಿಡಬೇಕು, ನನ್ನಲ್ಲಿ ಇರುವಂಥ ಎಲ್ಲ ಹೊಲಸಾಗಿರುವಂಥ ಬಟ್ಟೆಯನ್ನು ಏನು ಮಾಡಬೇಕ್ರಿ? ನಾನು ತೆಗೆದಿಡಬೇಕು. ಆ ಪಾಪದ ಬಟ್ಟೆಯನ್ನು ತೆಗೆದು ಇಟ್ಟು ನಾನು ದೇವರ ಹತ್ರ ಬರುವಾಗ ದೇವರು ಹೊಸ ಆತ್ಮದಿಂದ ನನ್ನ ತುಂಬಿಸುವಂಥವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಹೊಸ ಅಭಿಷೇಕ ಬೇಕಾ? ಹೊಸ ವರ ಬೇಕಾ? ಹೊಸ ಅದ್ಭುತ ಬೇಕಾ? ಹೊಸ ಕಾರ್ಯಗಳು ಬೇಕಾ? ನಾನೇನು ಮಾಡ್ಬೇಕ್ರಿ? ನನ್ನ ಹಳೆ ಜೀವಿತವನ್ನು ತೆಗೆದಿಟ್ಟು ಬರಬೇಕು. ಆಮೇಲೆ ಅರ್ಥ ಆಯ್ತಲ್ಲ? ನನ್ನ ಹಳೆಯ ಜೀವಿತವನ್ನು ಏನು ಮಾಡ್ಬೇಕ್ರಿ? ನಾನು ತೆಗೆದಿಡಬೇಕು. ಇಲ್ಲಪ್ಪ ಅವಾಗ ಹಾಕ್ಕೊಳ್ತೀನಂತ ಇಲ್ಲ. ಹಲ್ಲೆಲೂಯಾ. ಸತ್ತವರ ಬಟ್ಟೆನ ಮನೇಲಿ ಇಟ್ಕೊಳ್ತೀವ, ಸತ್ತವರ ಹಾಸಿಗೆನ ಮನೇಲಿ ಇಟ್ಕೊಳ್ತೀವ, ಎಷ್ಟು ಚಂದವಾಗಿ ಹೊಡೆಯಲು ಬಿಟ್ಟು ಬರ್ತೀವಿ. ಆಮೇಲೆ ಬಿಟ್ಟು ಬರ್ತೀವ ಇಲ್ವಾ? ಹಲ್ಲೆಲೂಯಾ. ಹೌದಾ ಇಲ್ವಾ? ಆಮೇಲೆ ಯಾಕ? ಅವ್ರು ಯೂಸ್ ಮಾಡಿದ್ದು. ನಮ್ಮ ಮನೆ ನಾವು ಶುಚಿ ಮಾಡಬೇಕು, ನಮ್ಮ ಮನೆ ನಾವು ಶುದ್ಧ ಮಾಡಬೇಕು. ಸತ್ತು ಒಂದು 10 ದಿನಕ್ಕೆ ಬಣ್ಣ ಹಚ್ತೀವ ಇಲ್ವಾ? ಅವ್ರ ವಾಸನೆ ಕೂಡ ಇಲ್ಲಿ ಇರಬಾರ್ದು. ಆಮೇಲೆ ಹೌದಾ ಇಲ್ವಾ? ಅವ್ರ ವಾಸನೆ ಕೂಡ ಇರಬಾರ್ದು ಅಂತೇಳಿ ಬಣ್ಣ ಹಚ್ಚಿಬಿಡ್ತೀವಿ. ಮನೆ ಚಂದ ತೊಳಿತೀವಿ, ಹೊರಗೆ ಬಂದು ಕುಂತು ಹೋದ ಜನ ಆದರೂ ಕೂಡ ತೊಳೆದಾಕ್ತೀವಿ. ಹಲ್ಲೆಲೂಯಾ. ಏನು ಇರಬಾರ್ದು ಅಂತೇಳಿ. ಹಲ್ಲೆಲೂಯಾ. ನಾವು ಸತ್ತವರಲ್ಲ. ಆಮೇಲೆ ಸತ್ತವರದ್ದು ಏನು ನಮ್ಮ ಮನೇಲಿ ಇರಬಾರ್ದು. ನಾವು ವಿಚಾರ ಮಾಡುವಾಗ ಹಳೆ ಜೀವಿತ ಸತ್ತ ಜೀವಿತ. ಆಮೇಲೆ ನಮ್ಮ ಹಳೆ ಜೀವಿತ ಸತ್ತ ಜೀವಿತ, ಅದನ್ನು ಕಳಚಿ ಹಾಕಿ ದೇವ್ರ ಮುಂದೆ ನಾವು ಬರುವಂಥವರಾಗಿರ್ಬೇಕು. ಹಲ್ಲೆಲೂಯಾ. ಜೋರಾಗಿ ಕೂಗಿಕೊಳ್ಳಬೇಕು. ಅದಕ್ಕೆ ನಾವೇನು ಮಾಡ್ಬೇಕ್ರಿ? ಕೂಗಬೇಕು. ಎಷ್ಟು ಮಟ್ಟಿಗೆ ಕೂಗ್ತೀವೋ ಅಷ್ಟು ಮಟ್ಟಿಗೆ ದೇವ್ರ ಸಮೀಪದಲ್ಲಿ. ಆಮೇಲೆ ಹಲ್ಲೆಲೂಯಾ. ಸೊ ನೋಡ್ರಿ, ಸುಮ್ಮನಿರು ಅಂತ ಹೇಳಿದ ಬಾಯಿಗೆ ಏನು ಮಾತಾಡ್ತಾ ಇದೆ? ಧೈರ್ಯವಾಗಿರು, ಇದ್ದೇಳು, ದೇವರು ಕರೀತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಅವರು ಒಂದು ದಿನ ನಮ್ಮಲ್ಲಿ ಬಂದು ಕುಂದಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ಸಾಕ್ಷಿ. ನಾನು ಸಣ್ಣ ಹುಡುಗನಾಗಿದ್ದಾಗ 8, 9, 10ನೇ ಕ್ಲಾಸ್ ಓದ್ತಾ ಇರುವಾಗ ನನ್ನ ಮನೆ ಪಕ್ಕದಲ್ಲಿ ಇದ್ದಂಥವರು ಆ ಅಕ್ಕ ಪ್ರೇಯರ್ಗೆ ಬರ್ತಿದ್ರು, ಆದರೆ ಅಣ್ಣ ಪ್ರೇಯರ್ಗೆ ಬರ್ತಿದ್ದಿಲ್ಲ, ಗಂಡ ಹೆಂಡ್ತಿದ್ರು. ಸೊ ಆ ಅಕ್ಕನ ಜೊತೆಗೆ ಯಾವಾಗಲೂ ನಾವು ಕುಂತು ಆತ್ಮೀಯವಾಗಿ ಪ್ರಾರ್ಥನೆ ಮಾಡುವವರು. ಆದರೆ ಅವ್ರ ಗಂಡ ಆ ಏನು ಮಾಡ್ತಿದ್ದ ಅಂದರೆ ಸುಮ್ಮನೆ ನಮ್ಮನ್ನು ಕಿಂಡಲ್ ಮಾಡೋರು. ಏನು ಅಂದರೆ ಹೇಳಿದ್ದೀನಿ, ಕೆಲವೊಂದು ಚರ್ಚೆಗಳಲ್ಲಿ, CC ಚರ್ಚೆಗಳೆಲ್ಲ 5 kg ಗೋಧಿ 5 kg ಅಕ್ಕಿ ಕೊಡ್ತಿದ್ರು ಸಭೆಗೆ ಬರುವವರಿಗೆ. ಹಾಗಾಗಿ ಅದು ಸುದ್ದಿ ತುಂಬ ಚೆನ್ನಾಗಿ ಹರಡುತ್ತೆ. ಚರ್ಚೆಗೆ ಹೋದವ್ರಿಗೆ 5 kg ಕೊಡ್ತಾರೆ, 5 kg ಕೊಡ್ತಾರಂತೆ. ಹಂಗಾಗಿ ನಮಗೇನಂತ ಹೆಸರಿಟ್ಟಿದ್ದಾರೆ ಅಂದರೆ 5 kg ಅಂತ ಹೆಸರಿಟ್ಟಿದ್ರು. ಅದರಲ್ಲಿ ನನ್ನ ಕರೆಯೋದು ಹೆಂಗೆ ಕರೀತಿದ್ದ ಮನುಷ್ಯ, 5 kg ಬಾಯಿಲಿ ಅಂತಿದ್ದ. ಹಂಗೆ ಕರಿಬೇಡ್ರಿ. 5 kg ಅಕ್ಕಿಗೋಸ್ಕರ ನೀವು ಮತ ಮಾರಿದವ್ರು ತಾನೆ, 5 kgಗೋಸ್ಕರ ನೀವು ಈ ಜಾತಿ ಬಿಟ್ಟವ್ರು ತಾನೆ, 5 kg ಹಿಂಗೆ ಮಾತಾಡ್ತಿದ್ರು. ಆಮೇಲೆ ಹಲ್ಲೆಲೂಯಾ. ನಮ್ಮ ಚರ್ಚ್ನಲ್ಲಿ ಕೊಡೋಂಗಿಲ್ಲ ಅಂತ ಹೇಳಿದ್ರು, ಗೊತ್ತಾಯ್ತು ಬಿಡ, ನಿಮಗೆಲ್ಲ ಕೊಡ್ತಾರೋ ಗೊತ್ತೈತಿ, 5 kg ಅಕ್ಕಿಗೋಸ್ಕರನೇ ನೀವು ಚರ್ಚ್ಗೆ ಹೋಗ್ತೀರಿ ಅಂತೆಲ್ಲ ಮಾತಾಡ್ತಿದ್ರು ನಮಗೆ. ಆಮೇಲೆ ಹಲ್ಲೆಲೂಯಾ. ಕರೆಯೋದು ಹೆಂಗೆ ಕರೀತಿದ್ರು? ಎಷ್ಟು ಮಂದಿ ಇದ್ರು ನನಗೆ 5 kg ಬಾಯಲ್ಲಿ ಅಂತಿದ್ದ. ಹೆಂಗಿರ್ಬೇಕು ನಮಗೆ, ನಾವೇರೆ ಸಣ್ಣ ಹುಡುಗ. ಆಮೇಲೆ ಹಲ್ಲೆಲೂಯಾ. ಆದರೂ ಹೋಗಿ ಕೇಳುತ್ತಿದ್ದೆ. ಹಂಗೆ ಹೀಯಾಳಿಸುವವರು, ಹಿಂಗೆ ಟೀಕೆ ಮಾಡುವವರು, ಕಿಂಡಲ್ ಮಾಡುವವರು. ಅದು ನಾನು ಅಕ್ಕ ಪ್ರಾರ್ಥನೆ ಮಾಡಿದ್ದೆ. ಅವ್ರು ಎಷ್ಟು ಮಟ್ಟಿಗೆ ಕಿಂಡಲ್ ಮಾಡ್ತಿದ್ರು ಅಷ್ಟೊತ್ತಿಗಾಗಿ ಪ್ರಾರ್ಥನೆ ಮಾಡಿದ್ವಿ.
ಅವ್ರು ಎಷ್ಟು ಮಟ್ಟಿಗೆ ಇಂಟರ್ ಮಾಡ್ತಾರೆ, ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಅತಿಗೋಗಿ ಪ್ರಾರ್ಥನೆ ಮಾಡ್ತಿದ್ವಿ. ಅವ್ರು ಎಷ್ಟು ಮಟ್ಟಿಗೆ ನಮ್ಮ ಮನೆಗೆ ಆಳಿಸ್ತಿದ್ರು ಅಷ್ಟು ಮಟ್ಟಿಗೆ ಪ್ರಾರ್ಥನೆ ಮಾಡ್ತಿದ್ವಿ. ಈಗ ಅವರು ಸಭೆಯಲ್ಲಿ ಫಸ್ಟ್ ಜಾಗದಲ್ಲಿ ಕುಂತಿದ್ದಾರೆ. ಆಮೇಲೆ ಹಲ್ಲೆಲೂಯ. ಈಗ ಕೀರ್ತನೆ ಅವರು ಓದುತ್ತಾರೆ. ಆಮೇಲೆ ಹಲ್ಲೆಲೂಯ. ಮಂದಿಗೆ ಹೋಗಿ ಸುವಾರ್ತೆ ಸಾರ್ತಿದ್ದಾರೆ. ನಮ್ಮನ್ನು 5 kg ಅಂತ ಟೀಕಾ ಮಾಡಿದವರು ಇವತ್ತು ದೇವರಿಗಾಗಿ ಸತ್ಯವೇದವನ್ನು ಇಟ್ಟುಕೊಂಡು ಸತ್ಯ ಸುವಾರ್ತಿನ ಸಾರ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ, ದೇವರಿಂದ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯ. ನಾ ಜೋರಾಗಿ ಕೂಗುವಾಗ ಆಮೇಲೆ ಅಲ್ಲಿ ಪಾರ್ಥಿಮಯ್ಯನ ಏನ್ ಮಾಡ್ತಿದ್ದಾರೆ, ಜೋರಾಗಿ ಕೂಗುತ್ತಾ ಇದ್ದ. ಆಮೇಲೆ ಹಲ್ಲೆಲೂಯ. ಅವನು ಜೋರಾಗಿ ಕೂಗುತ್ತಾ ದೇವರು ಅವನನ್ನು ಸಮೀಪದಲ್ಲಿ ಕರೆಸಿಕೊಂಡ್ರು. ಎಷ್ಟು ಮಟ್ಟಿಗೆ ನಾವು ಪ್ರಾರ್ಥನೆ ಮಾಡ್ತೀವೋ, ಎಷ್ಟು ಮಟ್ಟಿಗೆ ನಾವು ವೈರಾಗ್ಯವುಳ್ಳವರಾಗಿ ಪ್ರಾರ್ಥನೆ ಮಾಡ್ತೀವೋ ಅಷ್ಟು ಮಟ್ಟಿಗೆ ಯಾರ ಹತ್ರ ಬರ್ತೀವಿ ನಾವು. ಆಮೇಲೆ ಹಲ್ಲೆಲೂಯ. ಪ್ರಾರ್ಥನೆ ಕಡಿಮೆ ಆಗ್ತಾ ನಾವು ಏನಾಗ್ತಾ ಇದೀವಿ ಅನ್ನೋ ಅರ್ಥ, ದೂರ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಪ್ರಾರ್ಥನೆ ಜಾಸ್ತಿ ಆಗ್ತಾ ಏನ್ ಮಾಡ್ತಾ ಇದೀವಿ ನಾವು, ದೇವರಿಗೆ ಸಮೀಪ ಆಗ್ತಾ ಇದ್ದೀವಿ. ಲಾಸ್ಟಿಗೆ ನಾನು ದೇವರು ಒಂದಾಗಿರ್ತೇವೆ. ಆಮೇಲೆ ಹಲ್ಲೆಲೂಯ. ದೇವರು ಬಯಸುವಂಥದ್ದು ಅದೇ, ನಾನು ನಿನ್ನಲ್ಲಿ ಇರಬೇಕು, ನನ್ನ ಆತ್ಮ ನಿನ್ನಲ್ಲಿ ಇರಬೇಕು, ನಾನು ನೀನು ಒಂದಾಗಿರ್ಬೇಕು. ಅದೇ ದೇವರ ಚಿತ್ತ. ಹಲ್ಲೆಲೂಯ. ದೇವರು ನಾನು ಒಂದಾಗಿರ್ಬೇಕಂದ್ರೆ ನಾನು ಹೆಂಗಿರ್ಬೇಕ್ರಿ, ದೇವರಿಗೆ ತುಂಬಾ ಸಮೀಪದಲ್ಲಿ ಇರಬೇಕು. ಹಲ್ಲೆಲೂಯ. ಪ್ರಾರ್ಥನೆ ಮಾಡ್ತಾ ಇರಬೇಕು. ಅಧಿಕವಾಗಿ, ಜೋರಾಗಿ, ಗಟ್ಟಿಯಾಗಿ ಕೂಗಿ ನಾನು ಪ್ರಾರ್ಥನೆ ಮಾಡುವಂತವನಾಗಿರಬೇಕು. ಹಲ್ಲೆಲೂಯ. ದೇವರು ಅವನನ್ನು ಕರೆದು, ದೇವರು ಅವನ ಹತ್ರ ಒಂದು ಮಾತು ಕೇಳ್ತಾ ಇದ್ದಾರೆ. 50ನೇ ವಚನದಲ್ಲಿ ಅವನ ಮೇಲೆ ವಸ್ತ್ರಗಳೆಲ್ಲವನ್ನ ಹಾಕಿ ಎದ್ದು ಯೇಸುನ ಹತ್ರ ಬಂದ ತಕ್ಷಣ 51ನೇ ವಚನದಲ್ಲಿ ಯೇಸು ಅವನ ಕಡೆಗೆ ಏನಂತ ಹೇಳ್ತಾ ಇದ್ದಾರೆ, ನಾನು ನೀಕು ಏಮಿ చేయల్. ఆమెన్. హల్లెలూయా. హల్లెలూయా. ನಾನು ನೀಕಿ ಏನ್ చేయాలి. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ. ನಾನು ನಿನಗೆ ಏನು ಮಾಡಬೇಕು. ಯಾಕೆ ದೇವ್ರಿಗೆ ಗೊತ್ತಿಲ್ಲ? ಭಿಕ್ಷೆ ಬೇಡವ್ರಿಗೆ ನಾವೇನು ಕೊಡ್ತೀವಿ? ಒಂದು ಊಟ ಕೊಡ್ತೀವಿ, ಇಲ್ಲಾಂದ್ರೆ ರೊಕ್ಕ ಕೊಡ್ತೀವಿ. ಆಮೇಲೆ ಊಟ ಕೊಡ್ತೀವಿ, ಇಲ್ಲಾಂದ್ರೆ ನಾವೇನು ಮಾಡ್ತೀವಿ ರೀ, ರೊಕ್ಕ ಕೊಡ್ತೀವಿ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ. ಸ್ವಾಮಿ ಕೇಳ್ತಾ ಇದ್ದ, ನಾನು ನಿನಗೇನು ಮಾಡಬೇಕು, ನಾನು ನಿನಗೆ ಏನು ಮಾಡಬೇಕು. ಹಲ್ಲೆಲೂಯಾ. ಯಾಕಂದರೆ ಈಗ ಯೋಚನೆ ಮಾಡ್ರಿ, ಈ ಲೋಕದಲ್ಲಿ ಅಂಗವಿಕಲರಾಗಿರೋರು ಅಂಗವಿಕಲರಾಗಿರ್ಬೇಕಂತ ಇಷ್ಟಪಡ್ತಾರೆ. ಕೈ ಇಲ್ಲ, ಕಾಲಿಲ್ಲ, ಭಿಕ್ಷೆ ಬೇಡ್ತಿದ್ದಾರೆ ಅಂತ ಹೇಳಿದರೆ ಅವ್ರ ಹತ್ರ ಹೋಗಿ ಮಾತಾಡಿ ನೋಡ್ರಿ. ಬಾ ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಬಾ ಆಶ್ರಮದಲ್ಲಿ ಸೇರಿಸ್ತೀನಿ, ಬಾ ನಿನಗೆ ಇದು ಮಾಡ್ತೀನಿ ಅಂದರೆ ಅವ್ರು ಬರೋಂಗಿಲ್ಲ. ಅವ್ರೇನು ಮಾಡೋಂಗಿಲ್ಲ ರೀ, ಬರೋದಿಲ್ಲ. ಬಿಡ್ರಿ, ರೊಕ್ಕ ಇದ್ರೆ ಕೊಡ್ರಿ ಅಂತ. ಕೆಲವೊಬ್ಬರಿಗೆ ಅಯ್ಯೋ ಪಾಪ ಅಂತ ಕೇಳ್ತಾರೆ. ಸರಿ ಆಯ್ತು ಬಾ ನಾಷ್ಟ ಮಾಡಿಕೊಡ್ತೀನಿ, ಊಟ ಕೊಡ್ತೀನಿ ಅಂದ್ರೆ ಬೇಡ್ರಿ. ಹಲ್ಲೆಲೂಯಾ. ರೊಕ್ಕ ಕೊಡ್ರಿ. ಆಮೇಲೆ ಹಲ್ಲೆಲೂಯಾ. ಯಾಕ? ಅವ್ರು ರೂಢಿ ಆಗ್ಬಿಟ್ಟಿದೆ. ಇದೇ ನನ್ನ ಜೀವನ, ಇದೇ ನನ್ನ ಕೆಲಸ, ಇದಕ್ಕೆ ನಾ ಹುಟ್ಟೀನಿ, ಬೇಡಬೇಕು ಅಷ್ಟೇ, ಅದೊಂದೇ ಗೊತ್ತು. ಹಲ್ಲೆಲೂಯಾ. ಹಾಗಾಗಿ ಬಾ ನನಗೆ ಮಾಡ್ತೀನಿ ಅಂದ್ರೆ ಅವ್ರು ಏನು ಮಾಡೋಂಗಿಲ್ಲ ರೀ, ಕೊಟ್ಬಿಡ್ರಿ, ನನಗೆ ₹1 ಇದ್ರೆ ಬರೋರು ಕೊಟ್ಬಿಡ್ರಿ ಅಂತ. ಆಮೇಲೆ ಊಟ ಕೊಡ್ತೀನಿ ಅಂದ್ರೆ ಬರೋಂಗಿಲ್ಲ. ಹಲ್ಲೆಲೂಯಾ. ಕೆಲವೊಬ್ರು ಬರ್ತಾರೆ, ಕೆಲವ್ರು ನಿಜವಾಗ್ಲೂ ಹಸಿವೆಯಲ್ಲಿದ್ದವ್ರು ಏನು ಮಾಡ್ತಾರೆ. ಮೊನ್ನೆ ನಾನು ನರಗಲ್ನಲ್ಲಿ ಹೋಗಿದ್ದಾಗ ಅಲ್ಲಿ ಒಬ್ಬ ಹೋಟ್ಲ್ ಮುಂದೆ ಒಬ್ಬ ಭಿಕ್ಷೆ ಬೇಡ್ತಿದ್ದ. ಅವರಿಗೆ ಒಬ್ಬ ದೊಡ್ಡ ಮನುಷ್ಯ ಬಂದು ಸುಮಾರು ಚಿಲ್ಲರೆ ತೊಗೊಂಡು ಕೊಡಕ್ಕೆ ಹೋದ. ಊಟ ಕೊಟ್ಟು ಹೋಟ್ಲ್ ಮುಂದೆ ನಿಂತ್ಕೊಂಡು ಊಟ ಕೊಟ್ಟು, ಹೌದು ಆಯ್ತು ಅಂತ ಊಟ ಕೊಟ್ಟ ಮೇಲೆ ಊಟ ತೊಗೊಂಡವ್ರು. ಸೊ ಕೆಲವೊಬ್ಬರು ಯಾವ್ದು ಬೇಕೋ ಅದಕ್ಕಷ್ಟೇ ಬೇಡ್ತಾರೆ. ರೊಕ್ಕ ಅಂದ್ರೆ ರೊಕ್ಕಕ್ಕಷ್ಟೇ ಬೇಡ್ತಾರೆ, ಊಟ ಅಂದ್ರೆ ಊಟಕ್ಕಷ್ಟೇ ಬೇಡ್ತಾರೆ. ಹಲ್ಲೆಲೂಯಾ. ಅವರಿಗೆ ನನ್ನ ಸ್ಥಿತಿ ಇದೆ, ನಾನು ಇದೇ ಕಂಫರ್ಟಬಲ್, ಇದೇ ಸರಿ. ಹಲ್ಲೆಲೂಯಾ. ಯಾಕಂದ್ರೆ ಕೆಲವೊಬ್ಬರಿಗೆ ಕಾಲಿಲ್ಲ, ಕೈ ಇಲ್ಲ ಅಂದ್ರೆ ಗೌರ್ಮೆಂಟಿಂದ ಏನು ಸಿಗುತ್ತೆ, ಹಣ ಬರುತ್ತೆ. ಮತ್ತೆ ನಾನು ನೆಟ್ಟಗೆ ಹಾಕ್ಬಿಟ್ರೆ ಸವಲತ್ತು ಬರೋದಿಲ್ಲ, ನಾನು ಆರಾಮಾಗ್ಬಿಟ್ರೆ ಆ ರೊಕ್ಕ ಬರೋಂಗಿಲ್ಲ, ನಾನು ಚೆನ್ನಾಗಿ ಹಾಕ್ಬಿಟ್ರೆ ಆ ಒಂದು ಆದಾಯ ನನಗೆ ಸಿಗೋಂಗಿಲ್ಲ. ಹಾಗಾಗಿ ನನಗಿದೇ ಕಂಫರ್ಟಬಲ್ ಇದೆ, ನಾನು ಸರಿಯಾಗಿದ್ದೀನಿ, ನನಗೆ ಇಷ್ಟೇ ಸಾಕಂತ ಕುಂತು ಬಿಡ್ತಾರೆ. ಬಾ ಆರಾಮ್ ಮಾಡ್ತೀನಿ ಅಂದ್ರೆ ಬರೋಂಗಿಲ್ಲ. ಆಮೇನ್. ಅದಕ್ಕೆ ಸ್ವಾಮಿ ಕೇಳ್ತಾ ಇದ್ದಾನೆ, ಏನು ಮಾಡಬೇಕಪ್ಪ ನಾನು ನನಗೆ. ಹಲ್ಲೆಲೂಯಾ. ಯಾಕಂದರೆ ಅವನು ನಿಜವಾಗ್ಲೂ ಏನು ಬೇಕಂತ ಯಾರಿಗೆ ಗೊತ್ತೋ, ಅವನಿಗೆ ಮಾತ್ರ ಗೊತ್ತು. ನನಗೆ ನಿಜವಾಗ್ಲೂ ಏನು ಬೇಕಂತ ಯಾರಿಗೆ ಗೊತ್ತೋ, ನನಗೆ ಮಾತ್ರ ಗೊತ್ತು. ನನ್ನ ಅವಶ್ಯಕತೆ ಯಾರಿಗೆ ಗೊತ್ತು ರೀ, ನನಗೆ ಮಾತ್ರ ಗೊತ್ತು. ದೇವರು ಕೇಳ್ತಾನೆ ಏನು ಮಾಡಬೇಕು, ಆದರೆ ನಿನಗೇನು ಬೇಕೋ ನೀನೇ ಕೇಳಬೇಕು. ಆಮೇಲೆ ಹಲ್ಲೆಲೂಯಾ. ನಿನಗೇನು ಬೇಕೋ ನೀನೇ ಕೇಳಬೇಕು. ಹಲ್ಲೆಲೂಯಾ. ಅವನೇನು ಕೇಳ್ತಾ ಇದ್ದ, ದೇವರೇ ನನಗೆ ಕಣ್ಣು ಕೊಡಪ್ಪ. ಆಮೇಲೆ ದೇವರೇ ನನಗೆ ಕಣ್ಣು ಕೊಡಪ್ಪ. ಹಲ್ಲೆಲೂಯಾ. ಪಾರ್ಥಿಮೇಯನಿಗೆ ಗೊತ್ತಿತ್ತು ರೀ ಯಾರ ಹತ್ರ ಏನು ಕೇಳಬೇಕಂತೇಳಿ.
ದೇವರ ಹತ್ರ ಕೇಳಬೇಕಾಗಿರೋದು ದೇವರ ಹತ್ರ ಕೇಳಬೇಕು, ಮನುಷ್ಯರ ಹತ್ರ ಕೇಳಬೇಕಾಗಿರೋದು ಮನುಷ್ಯರ ಹತ್ರ ಕೇಳಬೇಕು. ಆಮೇನ್, ಹಲ್ಲೆಲೂಯಾ. ಮನುಷ್ಯನ ಹತ್ರ ಹೋಗಿ ನಾನು ಕಣ್ಣು ಕೊಡಂದ್ರೆ ಕೊಡ್ತಿದ್ನಾ? ಕೊಡ್ತಿದ್ದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರ ಹತ್ರ ಕೇಳಬೇಕಾಗಿರೋದು ಭಿಕ್ಷೆ, ಅದನ್ನಷ್ಟೇ ಕೇಳ್ತಾ ಇದ್ದ. ದೇವರ ಹತ್ರ ಕೇಳಬೇಕಾಗಿರೋದು ಕಣ್ಣು ದೇವರ ಹತ್ರ ಕೇಳ್ತಾ ಇದ್ದಾನೆ. ಅರ್ಥ ಆಗ್ತಾ? ಇವತ್ತು ನಾವು ಮನುಷ್ಯನ ಹತ್ರ ಕೇಳಬೇಕಾಗಿರೋದು ದೇವರ ಹತ್ರ ಕೇಳ್ತಾ ಇದ್ದೀವಿ, ದೇವರ ಹತ್ರ ಕೇಳಬೇಕಾಗಿರೋದನ್ನ ಮನುಷ್ಯರ ಹತ್ರ ಕೇಳ್ತಾ ಇದ್ದೇವೆ. ಅದಕ್ಕೆ ನಮ್ಮ ಜೀವಿತದಲ್ಲಿ ಏನು ಸಿಗ್ತಾ ಇಲ್ಲ. ಇದು ನನ್ ಕೊಟ್ಟ ಇಲ್ಲ, ಹಲ್ಲೆಲೂಯಾ, ಇದು ನನಗೆ ಸಂಬಂಧ ಇಲ್ಲ ಅಂತ ದೇವರು ಸರಿತಾ ಇದ್ದಾನೆ. ಮನುಷ್ಯ ಏನ್ ಮಾಡ್ತಿದ್ದಾನೆ? ಯಪ್ಪ ಇದು ನನಗೆ ಆಗೋಂಗಿಲ್ಲ, ಇದು ನನಗೆ ಸಂಬಂಧ ಪಡಂಗ, ಅವನು ಸರಿತಾ ಇದ್ದಾನೆ. ಅದಕ್ಕೆ ಎರಡು ಕಡೆ ನಮಗೇನು ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಮನುಷ್ಯನ ಹತ್ರ ಕೇಳೋದನ್ನ ಮನುಷ್ಯನ ಹತ್ರ ಕೇಳಬೇಕು, ದೇವರ ಹತ್ರ ಕೇಳೋದನ್ನ ದೇವರ ಹತ್ರ ಕೇಳಬೇಕು. ಪಾರ್ಥಿಬಯ್ಯನ ಗೊತ್ತಿತ್ತು ಎದು ದೇವರ ಹತ್ರ ಕೇಳಬೇಕಂತೇಳಿ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನ ಹತ್ರ ಕೇಳು, ಯಾಕಂದ್ರೆ ಡಾಕ್ಟರ್ಗಳು ಲಾಸ್ಟ್ ಏನು ಹೇಳ್ತಾರ್ರಿ? ರೋಗ ಬಂದು ಕೈ ಬಿಟ್ಟು ಎಲ್ಲ ಮುಗಿದ ಮೇಲೆ ಯಾರ ಹತ್ರ ಏನಂತಾರ್ರಿ? ನಮ್ಮ ಪ್ರಯತ್ನ ನಮ್ಮ ಇದೆಲ್ಲ ಈಗ ಯಾರಿಗಿದೆ? ನಿಮಗೆ ಬಿಟ್ಟಿದಪ್ಪ. ನಿಮಗೆ ನಂಬಿಕೆ ಇದ್ರೆ ದೇವರ ಹತ್ರ ಬೇಡಿಕೊ. ಆಮೇಲೆ ಡಾಕ್ಟರ್ಗಳು ಯಾರ ಮೇಲೆ ನಂಬಿಕೆ ಇಟ್ಟಿದಾರ? ನಾವು ಡಾಕ್ಟರ್ಗಳನ್ನ ದೇವರ ತರ ನೋಡ್ಬೋದು, ಆದ್ರೆ ಡಾಕ್ಟರ್ಗಳು ಕೂಡ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಎದು ಮನುಷ್ಯನಿಗೆ ಆಗೋದಿಲ್ಲವೋ, ಎದು ಮನುಷ್ಯನಿಗೆ ಅಸಾಧ್ಯವೋ ಅದನ್ನು ನಾವು ದೇವರ ಹತ್ರ ಕೇಳಬೇಕು. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಇಲ್ಲಿದ್ದೀರಾ? ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಿ? ಒಂದು ಆಮೇನ್ ಹೇಳಿ. ಆಮೇನ್ ಅಂದ್ರೆ ರಿಸೀವ್ ಮಾಡ್ತೀನಿ ಅಂತ ಅರ್ಥ. ನಾನು ಹಲ್ಲೆಲೂಯಾ. ಆಮೇನ್ ಅಂದ್ರೆ ಏನಾಗ್ತಾ ಇದೆ? ಆ ವಾಕ್ಯ ನನ್ನ ಒಳಗೆ ಹೋಗ್ತಾ ಇದೆ ಅಂತ ಅರ್ಥ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನ ಹತ್ರ ಕೇಳಬೇಕಾಗಿರೋದು ಮನುಷ್ಯರ ಹತ್ರ, ದೇವರ ಹತ್ರ ಕೇಳಬೇಕಾಗಿರೋದು. ಹಲ್ಲೆಲೂಯಾ. ನಾವು ಅದ್ಲಿ ಬದ್ಲಿ ಮಾಡಬಾರ್ದು. ಮನುಷ್ಯನಿಗೆ ಅದು ಆಗೋದಿಲ್ಲ, ಅದನ್ನು ಯಾರ ಹತ್ರ ಕೇಳಬೇಕು? ನನಗೆ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಮನೆ ಕಟ್ಟಲಿಕ್ಕೆ ಆಗೋದಿಲ್ವಾ? ರೊಕ್ಕ ಬೇಕು, ರೊಕ್ಕ ಬೇಕಂತ ಯಾರ ಹತ್ರ ಕೇಳ್ತೇವೆ? ಮನುಷ್ಯರ ಹತ್ರನ ಕೇಳ್ತೀರಿ. ಒಮ್ಮೆ ಅದೇ ದೇವರೇ ಕುಂತ ಜಾಗದಲ್ಲೇ ಕುಂತು ಬಿಡೋ, ದೇವರೇ ನನ್ನ ಸಾಲ ತೀರಿಸ್ಬಿಡಪ್ಪ, ನಾನು ದುಡಿಯೋಂಗಿಲ್ಲ, ಸಾಲ ತೀರಿಸ್ಬಿಡಪ್ಪ ಮಾಡ್ತಾನ ದೇವರು. ಆಮೇಲೆ ಹಲ್ಲೆಲೂಯಾ. ಸೋಮಾರಿತನದ ಆತ್ಮ ಇವತ್ತು ನಮ್ಮಲ್ಲಿ ಅನೇಕರಿಗಿದೆ. ದುಡಿಲಿಕ್ಕೆ ಮನಸ್ಸಿಲ್ಲ, ಆದರೆ ಸಾಲ ಹೋಗ್ಬಿಡ್ಬೇಕು. ಹಲ್ಲೆಲೂಯಾ. ದುಡಿಲಿಕ್ಕೆ ಮನಸ್ಸಿಲ್ಲ, ಆದರೆ ಏನಾಗ್ಬಿಡ್ಬೇಕು? ದೊಡ್ಡ ಮನುಷ್ಯನಾಗ್ಬಿಡ್ಬೇಕು. ದುಡಿಲಿಕ್ಕೆ ಮನಸ್ಸು ಮಾಡೋಂಗಿಲ್ಲ, ಆದ್ರೆ ನಾನು ಬೇಗ ಬೆಳೆದು ಬಂದು ಬಿಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದುಡಿಲಿಕ್ಕೆ ಮನಸ್ಸಿದ್ದವನಿಗೆ ದೇವರು ಇನ್ನೂ ದುಡಿಯುವ ಶಕ್ತಿನ ಕೊಡುತ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಲ್ಲ? ವಾಕ್ಯ ಹೇಳ್ತಾ ಇದೆ ಕೊರಿಂಥ್ಯ ಪುಸ್ತಕದಲ್ಲಿ, ನೀವು ಒಂದು ವೇಳೆ ದುಡಿಯದೆ ಹೋದ್ರೆ ಊಟ ಮಾಡಬೇಡ್ರಿ. ದುಡಿಯದೆ ಹೋದ್ರೆ ಊಟ ಇಲ್ಲ. ಆಮೇನ್, ಹಲ್ಲೆಲೂಯಾ. ದುಡಿದು ಏನು ಮಾಡ್ಬೇಕಂತ ನಾವು ಊಟ ಮಾಡಬೇಕು. ಹಂಗೆ ದೇವರು ನಾವೇನು ಎಳಿಯ ಅಲ್ಲ. ಹಲ್ಲೆಲೂಯಾ. ಹೋಗಿ ದೇವರ ಹತ್ರ ಕುಂತ ತಕ್ಷಣಕ್ಕೆ ಹಾಗೆ ಬಂದು ನಮಗೆ ಊಟ ಕೊಟ್ಟು ಹೋಗ್ಲಿಕ್ಕೆ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ನಾವು ಏನು ಮಾಡ್ಬೇಕು? ದೇವರು ದುಡಿಯುವಂಥ ಸಾಮರ್ಥ್ಯವನ್ನು ನನಗೆ ಕೊಟ್ಟಿದ್ದಾನೆ. ಆಮೇಲೆ ನಾವೇನು ಮಾಡ್ಬೇಕ್ರಿ? ದುಡಿಬೇಕು. ಕಂಫರ್ಟಬಲ್ ಝೋನ್. ನನಗೆ ಇದೇ ಕಂಫರ್ಟಬಲ್, ನಾನು ಹಿಂಗೆ ಇರೋದು ಕಂಫರ್ಟಬಲ್. ಹೊರಗೆ ಬರ್ರಿ, ಹಂಗಿನ ಕಳಿಸಿಡ್ರಿ. ಆಮೇನ್, ಹೊರಗೆ ಬರ್ಬೇಕು ನಾವು. ಅಲ್ಲೆಲ್ಲೂ ಈ ಕಂಫರ್ಟ್ ಝೋನಿಂದ ನಾವೇನು ಮಾಡಬೇಕು? ಹೊರಗೆ ಬರಬೇಕು. ದೇವರಿಗೆ ಸಲ್ಲತಕ್ಕದನ್ನು ದೇವರಿಗೆ, ಮನುಷ್ಯನಿಗೆ ಸಲ್ಲತಕ್ಕದ್ದು ಮನುಷ್ಯನಿಗೆ ಕೊಡಬೇಕು. ದೇವರಿಗೆ ಸಲ್ಲತಕ್ಕ ಪ್ರಾರ್ಥನೆ, ದೇವರಿಗೆ ಸಲ್ಲತಕ್ಕ ವಿಜ್ಞಾಪನೆ, ದೇವರಿಗೆ ಸಲ್ಲತಕ್ಕಂಥ ವಾಕ್ಯ ಓದೋದು, ದೇವರಿಗೆ ಸಲ್ಲತಕ್ಕಂಥ ಆತ್ಮಿಕವಾದ ಜೀವಿತ, ಅದೆಲ್ಲವನ್ನು ನಾವು ದೇವರಿಗೆ ಕೊಡಲೇಬೇಕು. ಹಲ್ಲೆಲೂಯಾ. ಅದೇ ಪ್ರಕಾರ ಮನುಷ್ಯನ ಕೊಡುವಂಥ ಸಮಯ, ದುಡಿಬೇಕಾಗಿರೋ ಸಮಯಕ್ಕೆ ನಾವು ದುಡಿಬೇಕು. ಆಮೇಲೆ ನಾವೇನು ಮಾಡ್ತೀವಿ? ಪ್ರಾರ್ಥನೆ ಮಾಡೋ ಸಮಯಕ್ಕೆ ಹೋಗಿ ದುಡಿಯೋದು, ದುಡಿಯೋ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡೋದು. ಹೆಂಗೆ ಬರುತ್ತೆ ನಮಗೆ? ಆಮೇನ್, ಹೆಂಗೆ ಕೊಡಬೇಕು? ದೇವರಿಲ್ಲದ ಸಮಯದಲ್ಲಿ ಹೋಗಿ ನಾವು ದೇವರ ಹತ್ರ ಕೇಳಿದ್ರೆ ದೇವ್ರು ಕೊಡ್ತಾನ? ದೇವರ ಸಮೀಪದಲ್ಲಿ ಇದ್ದಾಗಲೇ ನಾವೇನು ಮಾಡಬೇಕು? ಕೂಗಿಕೊಳ್ಳಬೇಕು, ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ. ನೀ ದೇವರನ್ನ ಕೂಗ್ಲಿಕ್ಕೆ ಅರ್ಧ ಗಂಟೆ ಬೇಕು. ಆಮೇನ್, ಅದಕ್ಕೆ ಆರಾಧನೆ ಬೇಗ ಬರ್ರಿ ಅನ್ನೋದು. ಆಮೇನ್, ಹಲ್ಲೆಲೂಯಾ. ಇನ್ನೂ ನೀ ಈಗ ಬಂದು ಕುಂತು ಈಗ ಶುರು ಮಾಡಿದ್ದಿ. ಹಲ್ಲೆಲೂಯಾ. ಇನ್ನು ದೇವರು ಅಲ್ಲೇ ಹೋಗಿರ್ತಾನೆ. ಅಲ್ಲಿಂದ ನಿನ್ನ ಹತ್ರ ದೇವ್ರು ಕರ್ಸ್ಕೊಳ್ಳಿಕ್ಕೆ ಎಷ್ಟು ಬೇಕು ಅಷ್ಟರೊಳಗೆ ಎಲ್ಲರೂ ಆಮೇಲೆ ಹೇಳಿ ಹೋಗ್ಬಿಟ್ಟಿರ್ತಾರೆ. ನೀನು ಆಮೇಲೆ ಹೇಳ್ಬಿಟ್ಟಿರ್ತಿ, ದೇವರ ಹತ್ರನೇ ಬಂದಿರೋಂಗಿಲ್ಲ. ಎಲ್ಲಿ ಬರುತ್ತೆ ನಮಗೆ? ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಯಲ್ಲಿ ವಾಕ್ಯದ ಭಾಗ ಯಾವಾಗ ಇಟ್ಟಿದ್ದೀವಿ? ಲಾಸ್ಟ್. ಯಾಕೆ? ಲಾಸ್ಟ್ ಆಗಿ ದೇವರ ಆತ್ಮ ತುಂಬಿರ್ತಾನೆ. ಫಸ್ಟ್ ಬಂದಾಗ ದೇವರ ಆತ್ಮ ನೋಡ್ತಾನೆ, ಇನ್ನು ಅವ್ರು ಬರಲಿಲ್ಲ, ಇನ್ನು ಇವರು ಬರಲಿಲ್ಲ, ಆಯ್ತು ಬರೋಣ, ಆಯ್ತು ಬರೋಣ ಅಂತೇಳಿ. ಹಲ್ಲೆಲೂಯಾ,
ಹಲ್ಲೆಲೂಯಾ. ನಾವು ಕೂಗುವಾಗ ದೇವರು ಪರಲೋಕದಿಂದ ನಮ್ಮ ಸಮೀಪಕ್ಕೆ ಬರ್ತಾನೆ. ಆಮೇನ್. ಹಲ್ಲೆಲೂಯಾ. ಸಮೀಪಕ್ಕೆ ಬಂದ ಮೇಲೆ ದೇವರು ಏನು ಮಾಡ್ತಾನ್ರಿ? ಆಮೇಲೆ ಮಾತಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ? ಮಾತಾಡ್ತಾನೆ. ಕರೆಕ್ಟಾ? ಪಾರ್ಥಿಮೆಯನ್ನ ಕೂಗಿದ ತಕ್ಷಣ ದೇವರು ಏನು ಮಾಡಲಿಲ್ಲ? ಬಂದಿಲ್ಲ. ಹಲ್ಲೆಲೂಯಾ. ಕೂಗ್ತಾ ಇದ್ದ, ಅಡಚಣೆಗಳಾಯಿತು, ಕೂಗ್ತಾ ಇದ್ದ, ತೊಂದರೆಗಳಾಯಿತು, ಕೂಗ್ತಾ ಇದ್ದ, ಗಟ್ಟಿಯಾಯಿತು, ಕೂಗ್ತಾ ಇದ್ದ. ಆಮೇಲೆ ಜನ ಹೋಗಿ ಎಬ್ಬಿಸಿ ಕರ್ಕೊಂಡು ಬಂದರು. ಆಮೇಲೆ ದೇವರು ಕೇಳ್ತಾ ಇದ್ದಾನೆ, ನಿನಗೇನು ಬೇಕು? ಆಮೇಲೆ ಇವತ್ತು ನಾವು ಒಂದು ಕೆಲಸ ಮಾಡ್ಬೇಕು. ಏನು ಮಾಡ್ಬೇಕ್ರಿ? ಕೂಗಬೇಕು. ಏನು ಮಾಡ್ಬೇಕು? ನಾವು ಕೂಗಬೇಕು. ಪ್ರಾರ್ಥನೆ. ಹಲ್ಲೆಲೂಯಾ. ಪ್ರಾರ್ಥನೆ. ಕೂಗುತ್ತಾ ದೇವರನ್ನ ಏನು ಮಾಡ್ಕೋಬೇಕು? ನಾವು ಸಮೀಪದಲ್ಲಿ ಕರೆಸಿಕೊಳ್ಳಬೇಕು. ಲೋಕದಲ್ಲಿ ದುಡಿಲಿಕ್ಕೆ ಎಷ್ಟು ಸಮಯ ಕೊಡ್ತೀವೋ ಇಲ್ವಾ? ಕೆಲ್ಸಕ್ಕೆ ಹೋಗಿದ್ದೀವಿ, ಕೆಲಸ ಮುಗಿಸ್ಕೊಂಡೆ ಮನೆಗೆ ಬರ್ತೀವಿ. 1 ತಾಸು ಹೆಚ್ಚಿಗಾದ್ರೂ ಪರವಾಗಿಲ್ಲ, ಮುಗಿಸ್ಬಿಡೋಣ. ಮನಸ್ಸು ಬರುತ್ತಾ ಇಲ್ವಾ? ಇನ್ನೊಂದು 2 ತಾಸು ಲೇಟ್ ಆದರೂ ಪರವಾಗಿಲ್ಲ, ಇವತ್ತು ಈ ಕೆಲಸ ಮುಗಿಸೇ ಬಿಡೋಣ. ಹಲ್ಲೆಲೂಯಾ. ಜಾತ್ರೆ ಇನ್ನು 1 ವಾರ ಇದ್ರೂ ನಾವು ಮುಂಚೆನೇ ಹೋಗಿ ಏನು ಮಾಡೋಣ? ಅಂಗಡಿ ಹಾಕೋಣ. ಹಲ್ಲೆಲೂಯಾ. ಜಾತ್ರೆ ಮುಗಿಲಿಕ್ಕೆ ಬಂತಾ ಇದ್ರು ಜನ ಜಾಸ್ತಿ ಇದ್ರೆ ಇನ್ನೂ 1 ತಾಸು ವ್ಯಾಪಾರ ಮಾಡೋಣ. ಮನಸ್ಸು ಬರುತ್ತಾ ಇಲ್ವಾ? ಹಲ್ಲೆಲೂಯಾ. ಯಾಕಂದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ಈ ದುಡಿಲಿಕ್ಕೆ ಅಷ್ಟೆಲ್ಲ ಸಮಯ ಕೊಡ್ತೀವಿ, ಆದರೆ ದೇವರಿಗೆ ಸಲ್ಲತಕ್ಕಂಥ ದೇವರು ಕೊಡ್ತಾ ಇಲ್ಲ. ನಾವು ಕೊಡ್ತೀವ? ಆಮೇಲೆ ಪ್ರಾರ್ಥನೆ ಸರಿಯಾಗಿ ಕೊಡ್ತೀವ? ದಿನನಿತ್ಯ ಪ್ರಾರ್ಥನೆ ಸರಿಯಾಗಿ ಕೊಡ್ತೀವ? ಹಲ್ಲೆಲೂಯಾ. ಒಳಗಿನ ಮನುಷ್ಯನು ದಿನದಿನಕ್ಕೆ ಏನು ಮಾಡ್ತಾ ಇರ್ಬೇಕು? ಅವನು ನೂತನ ಆಗ್ತಾ ಇರಬೇಕು, ಬೆಳೀತಾ ಇರಬೇಕು. ಅವನು ಬೆಳೆದ್ರೆ ಮಾತ್ರ ನಾವು ಬೆಳೆಸ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾನು ಪದೇ ಹೇಳುವಂಥ ಒಂದು ಮಾತು, ನಾವು ಗಟ್ಟಿಯಾಗಿದ್ದರೆ ಮಾತ್ರ, ನಮ್ಮ ಮನಸ್ಸು ಗಟ್ಟಿಯಾಗಿದ್ದರೆ ಮಾತ್ರ ನಮ್ಮ ಶರೀರ ಗಟ್ಟಿಯಾಗಿರೋದು. ನಮ್ಮ ಆತ್ಮ ಗಟ್ಟಿಯಾಗಿದ್ದರೆ ಶರೀರ ಏನಾಗುತ್ತೆ? ಗಟ್ಟಿಯಾಗಿ. ಅಲ್ಲಲ್ಲಿ ನಮ್ಮ ಆತ್ಮ ಗಟ್ಟಿಯಾಗಿರ್ಬೇಕಂದ್ರೆ ನಾವು ಗಟ್ಟಿಯಾಗಿ ಕೂಗಬೇಕು. ನಮ್ಮ ಆತ್ಮ ಗಟ್ಟಿಯಾಗಿರ್ಬೇಕಂದ್ರೆ ಏನು ಮಾಡಬೇಕು? ನಾವು ಗಟ್ಟಿಯಾಗಿ ಕೂಗಬೇಕು. ಫುಲ್ ಶಕ್ತಿ, ಆಮೇಲೆ ಫುಲ್ ಎಫರ್ಟ್ ಹಾಕಿ ಏನು ಮಾಡಬೇಕು? ನಾವು ಕೂಗಬೇಕು. ಹಲ್ಲೆಲೂಯಾ. ಒಂದು ಭಾರವಾದ ಒಂದು ವಸ್ತುವನ್ನು ಎತ್ತಬೇಕಂದ್ರೆ ಏನು ಮಾಡ್ತೀವಿ? ನಾವು ಏನು ಮಾಡ್ತೀವಿ? ಫುಲ್ ಬಲ ಯೂಸ್ ಮಾಡ್ತೀವಿ, ಫುಲ್ ಶಕ್ತಿ ಯೂಸ್ ಮಾಡ್ತೀವಿ. ಒಂದು 50 kg ಚೀಲ ಎತ್ತಬೇಕು, ನಮಗೆ ಆಗೋದಿಲ್ಲ. ನಮ್ಮ ಕೆಪಾಸಿಟಿ 25 kg, ಆದರೆ 50 kg ನಾವೇನು ಮಾಡಬೇಕು? ಎತ್ತಲೇಬೇಕು. ಯಾರೂ ಸಹ ಇಲ್ಲ. ಏನು ಮಾಡ್ತೀವಿ ನಾವು? ಏನು ಮಾಡ್ತೀವಿ? 25 kg ಅಷ್ಟೇ ಎತ್ತಲಿಕ್ಕೆ ನನಗೇನುಂಟು? ಸಾಮರ್ಥ್ಯ ಇದೆ. ಆದ್ರೆ ನಾನು 50 kg ಚೀಲ ಏನು ಮಾಡ್ಬೇಕು? ಈಗ ನಾನು ಎತ್ಕೊಂಡು ಹೋಗಿ ಒಳಗೆ ಇಡಬೇಕು. ಯಾರು ಇಲ್ಲ, ಆದರೆ ಎತ್ಕೊಂಡು ಹೋಗಿ ಇಡಲೇಬೇಕು. ಪರಿಸ್ಥಿತಿ ಬಂತು, ನಾನು ಏನು ಮಾಡ್ತೀನಿ? ಎತ್ತುತ್ತೀನ ಇಲ್ವಾ? ಹಾಕ್ತೀನಿ, ಶಕ್ತಿ ಹಾಕ್ತೀನಿ, ಎಫರ್ಟ್ ಹಾಕ್ತೀನಿ, ಬಗ್ಗುತ್ತೀನಿ, ಎತ್ತುತ್ತೀನಿ. ಎಷ್ಟಾಗುತ್ತೋ ಅಷ್ಟೇ. ನಾನು ಸೊಂಟ ಬಗ್ಗಿದ್ರೂ ಪರವಾಗಿಲ್ಲ, ನಡ ಹಿಡ್ಕೊಂಡ್ರೆ ಪರವಾಗಿಲ್ಲ, ನಾನು ಬೆನ್ನು ಹಿಡ್ಕೊಂಡ್ರೆ ಪರವಾಗಿಲ್ಲ, ಎದೆ ಹಿಡ್ಕೊಂಡ್ರೆ ಪರವಾಗಿಲ್ಲ, ಎತ್ಕೊಂಡ್ರೆ ನಾನು ಏನು ಮಾಡ್ತೀನಿ? ಒಳಗೆ ಹೋಗಿ ಇಟ್ಟು ಬರ್ತೀನಿ. ಆಮೇಲೆ ಯಾಕಂದರೆ ಇದು ನಂದು, ಕಾಪಾಡ್ಕೋಬೇಕು, ಆ ಜವಾಬ್ದಾರಿ ಇದೆ. ಆದ ಕಾರಣ ಏನು ಮಾಡ್ತೀನಿ? ಬಜ್ಜಾಕಿ ಎತ್ಕೊಂಡು ಹೋಗ್ತೀನಿ. ಅದೇ ಪ್ರಕಾರ ನನ್ನ ಆತ್ಮ ದೇವರಿಗೆ ಸಂಬಂಧಪಟ್ಟಿದ್ದು, ಅದು ಸರಿಯಾಗಿರ್ಬೇಕಂದ್ರೆ ಫುಲ್ ಶಕ್ತಿ, ಫುಲ್ ಎಫರ್ಟ್ ಹಾಕಿ ಕೂಗಬೇಕು ನೀನು. ಆಮೇಲೆ ಅದರಲ್ಲಿ ಕೂಗಬೇಕು, ಅಂದರೆ ಮಾತ್ರ ದೇವರ ಆತ್ಮನನ್ನು ಬಲಪಡಿಸೋದು. ನೀನು ಆತ್ಮ ಬಲ ಹೊಂದಿದ್ರೆ ಮಾತ್ರ ನೀನು ಈ ಲೋಕವನ್ನು ಜಯಿಸ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯೋಹಾನನ ಪುಸ್ತಕ 16:33 ವಾಕ್ಯ ಏನು ಹೇಳ್ತಾ ಇದೆ? ನಾನು ಈ ಲೋಕವನ್ನು ಏನು ಮಾಡಿದ್ದೇನೆ? ಜಯಿಸಿದೆ. ನೀವು ಕೂಡ ಏನು ಮಾಡ್ರಿ? ಜಯಿಸ್ರಿ. ಹಲ್ಲೆಲೂಯಾ. ನಾವೇನು ಮಾಡ್ಬೇಕೀಗ? ಜಯಿಸೋದಕ್ಕಾಗಿ ಹುಟ್ಟಿದೀವಿ. ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ನಾವು ಜಯಿಸೋದಕ್ಕಾಗಿ ಹುಟ್ಟಿದ್ದೀವಿ. ಆಮೇನ್. ಹೇಳಿ ಆಜು ಬಾಜು ಹಿಂದೆ ಮುಂದೆ ನೋಡಿ ಹೇಳಿ, ನಾನು ಜಯಿಸೋದಕ್ಕಾಗಿ ಹುಟ್ಟಿದ್ದೀನಿ. ಆಮೇನ್. ಹಲ್ಲೆಲೂಯಾ. ಅಭಿಷೇಕ ಚಪ್ಪಪ್ಪ, ಜಯಿಸೋದಕ್ಕಾಗಿಯೇ ಹುಟ್ಟಿದ್ದೀನಿ. ಕನ್ನಡ ನೇರ್ಸ್ಕೊ. ಆಮೇನ್. ಹಲ್ಲೆಲೂಯಾ. ನಾನು ಯಾತಕ್ಕೆ ಹುಟ್ಟಿದ್ದೀನಿ? ಜಯಿಸೋದಕ್ಕಾಗಿ ಹುಟ್ಟಿದ್ದೀನಿ. ವಿ ಬಾರ್ನ್ ಟು ವಿಕ್ಟ್ರಿ. ಹಲ್ಲೆಲೂಯಾ. ವಿ ಬಾರ್ನ್ ಟು ವಿಕ್ಟ್ರಿ. ನಾನು ಜಯಿಸೋದಕ್ಕಾಗಿಯೇ ಹುಟ್ಟಿದವನು. ಆಮೇಲೆ ದೇವರು ಅದಕ್ಕಾಗಿ ನನ್ನನ್ನು ಕರೆದಿದ್ದ. ಹಲ್ಲೆಲೂಯಾ. ಪ್ರತಿಭೆಯನ್ನು ಎಲ್ಲ ಬಿಟ್ಟು ಬಂದಿದ್ದು ಎದಕ್ಕೋಸ್ಕರ? ಜಯಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ಎಲ್ಲವನ್ನ ಕಳಚಿಟ್ಟು ಬಂದಿದ್ದು ಎದಕ್ಕೋಸ್ಕರ? ಜಯಿಸೋದಕ್ಕೋಸ್ಕರ. ಇಷ್ಟು ದಿನ ಜನ ಅವನ್ನ ಹೆಂಗ್ ಗುರುತಿಸ್ತಿದ್ರು? ಕುರುಡಾ ಅಂತ ಕರೀತಿದ್ರು. ಇಷ್ಟು ಜನ ಏನ್ ಮಾಡ್ತಿದ್ರು? ಅವನನ್ನ ಏನಂತ? ಭಿಕ್ಷಗಾರ ಅಂತ ಕರೀತಿದ್ರು. ಹಲ್ಲೆಲೂಯಾ. ಈಗ ಆ ಹೆಸರೆಲ್ಲ ನನಗೆ ಬೇಡ, ನಾನು ದೇವರ ಮಗ, ದೇವರು ನನಗೆ ಹೆಸರು ಕೊಟ್ಟನ, ಆ ಹೆಸರಿನಲ್ಲಿ ಕರೆಯಲ್ಪಡಬೇಕಂತ ಬಂದ. ಆಮೇಲೆ ಅದಕ್ಕೆ ನಾನು ನನಗೇನು ಮಾಡ್ಬೇಕಂತ ದೇವರು ಕೇಳಿ, ನಾನು ನಿನಗೇನು ಮಾಡಬೇಕು? ಹಲ್ಲೆಲೂಯಾ. ದೇವರು ಕೇಳುವಾಗ ಸರಿಯಾಗಿ ನಾವು ಕೇಳಬೇಕು.
ನನಗೇನು ಬೇಕೋ ಅದನ್ನೇ ಕೇಳಬೇಕು. ಆತ್ಮಿಕವಾದ ಕಣ್ಣುಗಳು ತೆರೆಯಲ್ಪಡಬೇಕು. ಇವತ್ತು ಅನೇಕ ನಾವು ಕಣ್ಣುಗಳಿದ್ರು ನಾವು ಹೆಂಗಿದ್ದೇವೆ? ಕುರುಡರಾಗಿದ್ದೇವೆ. ಅಲ್ಲೆಲೂಯ್ಯ. ಪಾರ್ಥಿಮೇಯನ ಕಣ್ಣು ಇಲ್ಲ ಅಂದ್ರೂ ಅವನು ಕ್ಲಿಯರ್ ಆಗಿದ್ದ, ಅವನ ದೃಶ್ಯ ಸರಿಯಾಗಿತ್ತು, ಅವನ ನೋಟ ಸರಿಯಾಗಿತ್ತು, ಅವನ ಗುರಿ ಸರಿಯಾಗಿತ್ತು. ಹೊರಗಿನ ಕಣ್ಣುಗಳಿಲ್ಲ ಅಂದ್ರೂ ಆತ್ಮಿಕವಾದ ಕಣ್ಣುಗಳು ಅವನಿಗೆ ತೆರೆಯಲ್ಪಡ್ತಾ ಇತ್ತು. ಆಮೇಲೆ ಅಲ್ಲೆಲೂಯ್ಯ. ನಮಗೆಲ್ಲ ಹೊರಗಿನ ಕಣ್ಣುಗಳು ಇದ್ದಿದೆ, ಅದಕ್ಕೆ ಆತ್ಮಿಕವಾದ ಕಣ್ಣುಗಳು ತೆರೆಯಲ್ಪಡ್ತಾ ಇಲ್ಲ. ಸೊ ನಮಗಿಂತ ಕುರುಡರು ಎಷ್ಟೋ ಬೆಟರ್. ದೇವರನ್ನ ಅಧಿಕವಾಗಿ ಕೊಂಡಾಡ್ತಾರೆ, ದೇವರನ್ನ ಅಧಿಕವಾಗಿ ಆರಾಧನೆ ಮಾಡ್ತಾರೆ, ದೇವರನ್ನ ತನ್ನ ವಶಪಡಿಸಿಕೊಳ್ಳುತ್ತಾರೆ. ಅಲ್ಲೆಲೂಯ್ಯ. ಪಾರ್ಥಿಮೇಯನು ದೇವರನ್ನ ತನ್ನ ವಶಪಡಿಸಿಕೊಂಡಿದ್ದ. ಅಷ್ಟು ಜನ ಇದ್ದಾಗಲೂ ಕೂಡ ಇವನ್ ಧ್ವನಿ ದೇವರು ಕೇಳುವಂತ ಕೂಗಿದ ವ್ಯಕ್ತಿ ಪಾರ್ಥಿಮೇಯನು. ಆಮೇಲೆ ಅದಕ್ಕೆ ದೇವರ ಸಮೀಪದಲ್ಲಿ ಬಂದು ಏನ್ ಮಾಡ್ಬೇಕಂತ ಕೇಳಿದ್ರು. ಅಲ್ಲಲ್ಲಿ ದೇವರು ಕೇಳುವಾಗ ಅವನು ಸರಿಯಾಗಿ ಉತ್ತರ ಕೊಟ್ಟ. ದೇವರೇ, ನಾನು ನೋಡ್ಬೇಕು ಸ್ವಾಮಿ, ನಾನು ಕಣ್ಣು ಕೊಡು. ಅಲ್ಲಲ್ಲಿ ನಾನು ನೋಡ್ಬೇಕು, ನನಗೆ ಕಣ್ಣು ಕೊಡು. ದೇವ್ರು ಕೊಟ್ಟಿದ್ರಾ ಇಲ್ವಾ? ದೇವ್ರು ಕೊಟ್ಟಿದ್ರು. ಅಲ್ಲೆಲೂಯ್ಯ. ಅಲ್ಲಿ ದೇವ್ರು ಕೊಟ್ಟಿದ ಮೇಲೆ ಅವನು ಒಂದು ಕಾರ್ಯ ಮಾಡ್ತಾ ಇದ್ದಾನೆ. ಅಪ್ಪ, ನಿನ್ನ ನಂಬಿಕೆ ನಿನಗೆ ಸ್ವಸ್ಥ ಮಾಡಿದೆ, ನೀನು ಹೋಗು. ದೇವ್ರು ಏನು ಹೇಳ್ತಾ ಇದ್ದಾನೆ? ನೀನು ಹೋಗು. ಅಲ್ಲೆಲೂಯ್ಯ. ನೀನು ಹೋಗು ಅಂತ ದೇವ್ರು ಹೇಳಿದ್ರು. ಅಲ್ಲೆಲೂಯ್ಯ. ದೇವ್ರು ಹೇಳ್ತಾ ಇದ್ದಾನೆ ನೀನು ಹೋಗು. ಅವ ಏನ್ ಮಾಡ್ತಿದ್ದಾನೆ? ಯೇಸು ನಿಂದು ಹೋಗ್ತಾ ಇದ್ದಾನೆ. ಅಲ್ಲೆಲೂಯ್ಯ. ನಾವೆಲ್ಲ ಹೋಗಂದ್ರೆ ಹೋಗ್ಬಿಡ್ತೀವಿ. ಅಲ್ಲೆಲೂಯ್ಯ. ಹೋಗಂದ್ರೆ ಹೋಗೇ ಬಿಡ್ತೀವಿ. ದೇವ್ರನ್ನ ಬಿಟ್ಟು, ಚರ್ಚ್ನ ಬಿಟ್ಟು, ಪ್ರೇಯರ್ನ ಬಿಟ್ಟು, ಲೋಕವನ್ನು ನೋಡಿ ಸೈತನ ಬೆನ್ನು ಹತ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲೆಲೂಯ್ಯ. ಆದ್ರೆ ಸ್ವಾಮಿ ಹೇಳಿದ್ದಾನ ಹೋಗು ಅಂತ ಹೇಳಿದ್ರು ಹೋಗ್ತೀನಿ ಅಂತೇಳಿ ಯೇಸು ಸ್ವಾಮಿ ಹಿಂದೆನೆ ಬರ್ತಾ ಇದ್ದಾನೆ. ಆಮೇಲೆ ಅಲ್ಲೆಲೂಯ್ಯ. ಅಲ್ಲೆಲೂಯ್ಯ. ಪಾರ್ಥಿಮೇಯನಿಗೆ ಅಷ್ಟ ಆಸಕ್ತಿ ಇತ್ತು ಪ್ರಿಯ. ಅಲ್ಲೆಲೂಯ್ಯ. ದೇವರನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಅಲ್ಲೆಲೂಯ್ಯ. ಯಾಕಂದ್ರೆ ದೇವರು ಹೇಳಿದ ನೀವು ಕೂಡ ನನ್ನನ್ನು ಬಿಟ್ಟು ಹೋಗ್ಬಿಡ್ಬೇಕಂತ ಮನಸ್ಸು ಮಾಡಿದಿರೋ ಅಂತೇಳಿ. ಅರ್ಥ ಏನು? ದೇವರು ಬಿಟ್ಟು ಹೋದ್ರೆ ಎಷ್ಟು ಬೇಜಾರಾಗತ್ತಂತ ಪಾರ್ಥಿಮೇಯನಿಗೆ ಗೊತ್ತಿತ್ತು. ಅದಕ್ಕೆ ಹೋಗುವಂತ ತಕ್ಷಣ ಹೋಗ್ತೀನಂತ ಯೇಸು ಹಿಂದೆನೇ ಬಂದ. ಆಮೇಲೆ ಅಲ್ಲೆಲೂಯ್ಯ. ಇವತ್ತು ಪಾರ್ಥಿಮೇಯನ ಪ್ರಾರ್ಥನೆ ನನ್ನ ಜೀವಿತದಲ್ಲಿ ಇರಬೇಕು. ಅಡ್ಡಿಗಳಾಗುವಾಗಲೇ ನಾನು ಜಾಸ್ತಿ ಪ್ರಾರ್ಥನೆ ಮಾಡಬೇಕು. ತೊಂದರೆಗಳಾಗುವಾಗಲೇ ನಾನು ಜಾಸ್ತಿ ಪ್ರಾರ್ಥನೆ ಮಾಡಬೇಕು. ಇಕ್ಕಟ್ಟುಗಳು ಬರುವಾಗಲೇ ನಾನು ಪ್ರಾರ್ಥನೆ ಮಾಡಬೇಕು. ಕಷ್ಟಗಳು ಬರುವಾಗಲೇ ನಾನು ಪ್ರಾರ್ಥನೆ ಮಾಡಬೇಕು. ಅಡೆತಡೆಗಳು ಬರುವಾಗಲೇ ನಾನು ಪ್ರಾರ್ಥನೆ ಮಾಡಬೇಕು. ಹಿಂಸೆಗಳು ಬರುವಾಗಲೇ ನಾನು ಪ್ರಾರ್ಥನೆ ಮಾಡಬೇಕು. ಬೆಳೆಹೀನತೆ ಬರುವಾಗಲೇ ನಾನು ಪ್ರಾರ್ಥನೆ ಮಾಡಬೇಕು. ಅಲ್ಲೆಲೂಯ್ಯ. ವಾಕ್ಯ ಹೇಳ್ತಾ ಇದೆ, ಬೆಳೆಹೀನತೆಯಲ್ಲಿ ನನ್ನ ಬಲವು ಪರಿಪೂರ್ಣವಾಗುತ್ತದೆ, ನನ್ನ ಕೃಪೆ ನನಗೆ ಸಾಕು ಎಂಬುದಾಗಿ. ಆಮೇಲೆ ಆ ಕೃಪೆ ನನಗೆ ಬೇಕಂದ್ರೆ ನಾನು ಕೂಗಿಕೊಳ್ಳಬೇಕು. ಏನ್ ಮಾಡ್ಬೇಕ್ರಿ? ನಾನು ಕೂಗಿಕೊಳ್ಳಬೇಕು. ಅಲ್ಲೆಲೂಯ್ಯ. ಎಷ್ಟು ಮಟ್ಟಿಗೆ ನಾನು ಕೂಗುತ್ತೀನೋ, ಎಷ್ಟು ಮಟ್ಟಿಗೆ ನಾನು ಬೇಡ್ತೀನೋ, ಎಷ್ಟು ಮಟ್ಟಿಗೆ ನಾನು ಪ್ರಾರ್ಥನೆ ಮಾಡ್ತೀನೋ, ಅಷ್ಟು ಮಟ್ಟಿಗೆ ದೇವರು ನನ್ನ ಪಕ್ಕದಲ್ಲಿ ಇರ್ತಾನೆ. ಅಲ್ಲೆಲೂಯ್ಯ. ಅಲ್ಲೆಲೂಯ್ಯ. ಪ್ರಾರ್ಥನಾ ಅರ್ಥ ಏನ್ರಿ? ಪ್ರಾರ್ಥನಾ ಅರ್ಥ ಏನ್ರಿ? ಪ್ರಾರ್ಥನಾ. ಅಲ್ಲೆಲೂಯ್ಯ. ಪ್ರಾರ್ಥನಾ. ಅಂದ್ರೆ ಪ್ರಾರಂಭ. ಅಲ್ಲೆಲೂಯ್ಯ. ಅಂದ್ರೆ ಏನ್ರಿ? ಪ್ರಾರಂಭ. ನನ್ನ ದಿನದ ಪ್ರಾರಂಭ, ನನ್ನ ಜೀವಿತದ ಪ್ರಾರಂಭ, ನನ್ನ ಕೆಲಸದ ಪ್ರಾರಂಭ, ನನ್ನ ಆತ್ಮಿಕವಾದ ಜೀವಿತದ ಪ್ರಾರಂಭ, ನನ್ನ ಪ್ರಾರಂಭ ಅದು ದೇವರಲ್ಲಿ ಇರಲಿ. ಅದೇ ಆಮೇಲೆ ಅದೇ ಪ್ರಾರಂಭ. ಅಲ್ಲೆಲೂಯ್ಯ. ಅಲ್ಲೆಲೂಯ್ಯ. ಪ್ರಾರ್ಥನಾ ಅರ್ಥ ಎರಡನೇದಾಗಿ ಬರೋದು ಅರ್ಥ. ಅಲ್ಲೆಲೂಯ್ಯ. ಎರಡನೇದೇನ್ರಿ? ಅರ್ಥ. ನಾನು ಅರ್ಥಗರ್ಭಿತವನಾಗಿರಬೇಕು. ನನ್ನ ಪ್ರಾರ್ಥನೆಯಲ್ಲಿ ಅರ್ಥ ಇರಬೇಕು. ಅರ್ಥಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡಬೇಕು. ಅಲ್ಲೆಲೂಯ್ಯ. ಪ್ರಾರ್ಥನೆಗೆ ಅರ್ಥನೇ ಗೊತ್ತಿಲ್ಲದ್ರೆ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಪ್ರಾರಂಭ ಮಾಡು. ಅಲ್ಲೆಲೂಯ್ಯ. ಅರ್ಥ ಅಂದ್ರೆ ಅರ್ಥಗರ್ಭಿತವಾಗಿ ಪ್ರಾರ್ಥನೆ ಮಾಡು. ಅಲ್ಲೆಲೂಯ್ಯ. ಮೂರನೇದಾಗಿ ಪ್ರಾರ್ಥನಾ. ಅರ್ಥ ಆಯ್ತಾ? ಅಂದ್ರೆ ಏನ್ರಿ? ನಾನ್. ಅಲ್ಲೆಲೂಯ್ಯ. ಪ್ರಾರ್ಥನಾದಲ್ಲಿ ನಾನ್ ಅನ್ನೋದು ಇರಲೇಬಾರದು, ನೀ ಅಂತ ಬರಬೇಕು. ಅದಕ್ಕೆ ದೇವರು ನಾನು ತೆಗೆದು ನೇ ಅಂತ ಚೇಂಜ್ ಮಾಡಿದ್ದಾನೆ. ಅಲ್ಲೆಲೂಯ್ಯ. ನಾನು ನೀನು ಸೇರಬೇಕು. ಅದೇ ನೇ. ನಾ ಪ್ಲಸ್ ನೀ. ಆಮೇನ್. ಅರ್ಥ ಆಯ್ತಾ? ನಾ ಪ್ಲಸ್ ನೀ. ನಾನೇ. ಅಲ್ಲೆಲೂಯ್ಯ. ಇದನ್ನು ಸೇರಿಸುವಾಗ ಏನ್ ಬರುತ್ತೆ? ನೇ ಅಂತ ಬರುತ್ತೆ. ಅಲ್ಲೆಲೂಯ್ಯ. ಅಲ್ಲೆಲೂಯ್ಯ. ಸೊ ಪ್ರಾರ್ಥನೆ. ಅಲ್ಲೆಲೂಯ್ಯ. ಪ್ರಾರ್ಥನೆ. ಎಲ್ಲಿ ಹೋಗೋಣ? ಪ್ರಾರ್ಥನೆಗೆ ಹೋಗೋಣ. ಅಲ್ಲೆಲೂಯ್ಯ. ಬಂತ? ನಾನು ಅನ್ನೋದು ಸಾಯ್ಬೇಕು, ನೀನು ಅನ್ನೋದು ಬರಬೇಕು, ಅಂದ್ರೆ ಅದು ನೇ ಆಗತ್ತೆ. ಸೊ ನಾನು ದೇವರು ಒಂದಾಗಿರೋದೇ ಪ್ರಾರ್ಥನಾ. ಆಮೇಲೆ ಅರ್ಥ ಆಯ್ತಲ್ಲ? ಅಂದ್ರೆ ಪ್ರಾರಂಭ, ಅರ್ಥ ಅಂದ್ರೆ ಅರ್ಥಗರ್ಭಿತ, ಅಥವಾ ನೀ ಅಂದ್ರೆ ನಾನು ನೀನು. ಅಲ್ಲೆಲೂಯ್ಯ. ನನ್ನ ಪ್ರಾರ್ಥನೆಯಲ್ಲಿ ಯಾರು ಇರಬೇಕು? ನಾನೇ ಇರಬೇಕು, ದೇವರು ನೀನೂ ಇರಬೇಕು, ಅಂದ್ರೆ ಪ್ರಾರ್ಥನೆ. ಆಮೇಲೆ ಅಲ್ಲೆಲೂಯ್ಯ. ಅರ್ಥ ಆಯ್ತಲ್ಲ? ಪ್ರಾರ್ಥನಾ ಅರ್ಥ ಗೊತ್ತಿಲ್ಲದೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ.
ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಇನ್ನು ಹೇಳಿ, ಪ್ರಾರ್ಥನೆ ಅಂದ್ರೆ ಏನು? ಪ್ರಾರ್ಥನೆ ಅಂದ್ರೆ ಏನು? ಪ್ರಾರಂಭ, ಅರ್ಥಗ್ರಮಿತ, ಮತ್ತೆ ನಾನು ನೀನು. ಆಮೆನ್. ಹಲ್ಲೆಲೂಯಾ. ಇದು ಮೂರು ಸೇರುವಾಗ ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಈ ಪಾರ್ಥಿವ ಏನು ಗೊತ್ತಿತ್ತು. ಹಲ್ಲೆಲೂಯಾ. ಅದಕ್ಕೆ ಪ್ರಾರಂಭ ಮಾಡಿದ ಪ್ರಾರ್ಥನೆ. ಅಡೆಚಣೆ ಬಂದಾಗಲೂ ಅವನೇನ್ ಮಾಡಿದ? ಅರ್ಥಗ್ರಮಿತವಾಗಿ ಪ್ರಾರ್ಥನೆ ಮಾಡಿದ. ಏನ್ ಬೇಕಾಗಿದೆಯೋ ಅದಕ್ಕಾಗಿ ಪ್ರಾರ್ಥನೆ ಮಾಡಿದ. ಅವಶ್ಯಕತೆ ಏನಿದೆಯೋ ಅದಕ್ಕಾಗಿ ಪ್ರಾರ್ಥನೆ ಮಾಡಿದ. ಆದ ಕಾರಣ ದೇವರು ಅವನಲ್ಲಿ ಬಂದರು. ಆಮೇಲೆ ಅದರಲ್ಲಿ ನಾನು ಅನ್ನೋದನ್ನ ಅವನೇನ್ ಮಾಡಿದ? ಕಳಚಿ ಇಟ್ಟು ನೀನೇ ಅಂತ ಹೇಳಿ ಬರುವಾಗ ದೇವರಲ್ಲಿ ಕಾರ್ಯಗಳನ್ನ ಮಾಡಿದ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇರಬೇಕು. ಆಮೇಲೆ ನಮ್ಮಲ್ಲಿ ಜನ ಯಾರನ್ನ ನೋಡ್ಬೇಕ್ರಿ? ಆಮೇಲೆ ಯಾರು ನೋಡಬೇಕು? ಯಾಕೋಬ ತನ್ನ ಅಣ್ಣನಾಗಿರುವಂಥ ಏಸನ್ನು ನೋಡಕ್ಕೆ ಬರ್ತಾ ಇದ್ದಾನೆ. ಯಾಕೋಬ ತನ್ನ ಅಣ್ಣನಾಗಿರುವಂಥ ಏಸನ್ನು ನೋಡಕ್ಕೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಕ್ಕೆ ಬರ್ತಾ ಇರುವಾಗ ಅನೇಕ ಕಾಣಿಕೆಗಳನ್ನು, ಅನೇಕ ಇಷ್ಟವಾದ ವಸ್ತುಗಳನ್ನು ತೊಗೊಂಡು ಬಂದು ಸೇರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆಗ ಏಸ ಯಾರು? ಯಾಕೋಬನ ಅಣ್ಣ. ಈ ಲೋಕದ ಪ್ರಕಾರವಾಗಿ ಯಾರವನು? ಮನುಷ್ಯ. ಇನ್ನೂ ಆಳವಾಗಿ ಹೇಳ್ಬೇಕಂದ್ರೆ ಏಸ ಯಾರು? ಈ ಲೋಕದ ಮಗ. ಏಸ ಯಾರು? ಯಾಕೋಬ ಯಾರು? ದೇವರ ಮಗ. ಕರೆಕ್ಟಾ? ಯಾಕೋಬ ಯಾರು? ಯಾಕಂದ್ರೆ ಬೆತ್ತೇಲಿನಲ್ಲಿ ದೇವರು ಅವನ ದರ್ಶನ ಕೊಟ್ಟು ಮಾತಾಡಿದ್ರು. ಇದು ದೇವರ ಮನೆ, ರೊಟ್ಟಿಯ ಮನೆ ಅಂತೇಳಿ ದರ್ಶನ ಎಲ್ಲ ಕೊಟ್ರು ಯಾಕೋಬಿಗೆ. ಸೊ ಯಾಕೋಬ ಯಾರು? ದೇವರ ಮಗ. ಏಸ ಯಾರು? ಮನುಷ್ಯ, ಈ ಲೋಕದ ಮಗ. ಇವನಿಗೆ ಅಷ್ಟೆಲ್ಲ ದೇವರ ಭಯ ಭಕ್ತಿ ಇಲ್ಲ. ಆದ್ರೆ ಯಾಕೋಬನಿಗೆ ಏನಿದೆ? ಹಲ್ಲೆಲೂಯಾ. ಈಗ ಯಾಕೋಬ ತನ್ನ ಸ್ವಂತ ಊರಿಗೆ ಬರ್ತಾ ಇದ್ದಾನೆ. ಏಸ ಎದುರಿಗೆ ಬರ್ತಾ ಇದ್ದಾನೆ. ಆಗ ಯಾಕೋಬ ಏಸನ ಹತ್ರ ಒಂದು ಮಾತು ಹೇಳ್ತಾ ಇದ್ದಾನೆ. ಏನಂತೆ? ವಾಕ್ಯ ಓದೋಣ. ಆದಿಕಾಂಡದ ಪುಸ್ತಕ 30ನೇ ಅಧ್ಯಾಯ 33ನೇ ಅಧ್ಯಾಯ 33ನೇ అధ్యాయ 10ನೇ వచన. అప్పుడు యాకోబు అట్లు కాదు, నీ కటాక్షము నా మీద ఉండిన ఎడల చెత్తగించి నా చేత ఈ కానుక పుచ్చుకొనుము. దేవుని ముఖము చూచునట్లు నీ ముఖము చూచితిని. ಹಲ್ಲೆಲೂಯಾ. ಯಾಕೋಬ ಏಸಾಗೆ ಹೇಳ್ತಾ ಇದ್ದಾನೆ, ನಿನ್ನ ಮುಖವನ್ನು ನೋಡಿದರೆ ಯಾರನ್ನು ನೋಡ್ದಂಗಾಯ್ತು? ದೇವರ ಮುಖವನ್ನು ನೋಡ್ದಂಗಾಯ್ತು. ಆಮೇಲೆ ಹಲ್ಲೆಲೂಯಾ. ಏಸ ಯಾರು? ಲೋಕದ ಮನುಷ್ಯ. ಯಾಕೋಬ ಯಾರು? ದೇವರ ಮನುಷ್ಯ. ಈ ದೇವರ ಮನುಷ್ಯ ಲೋಕದ ಮನುಷ್ಯನ ಹತ್ರ ಒಂದು ಮಾತು ಹೇಳ್ತಾ ಇದ್ದಾನೆ, ನಿನ್ನ ಮುಖವನ್ನು ನೋಡುವಾಗ ದೇವರ ಮುಖವನ್ನು ನೋಡ್ದಂಗಾಯ್ತು. ಆಮೇನ್. ಅರ್ಥ ಏನ್ ಗೊತ್ತಾ? ಏಸ ಯಾಕೋಬನನ್ನ ಕ್ಷಮಿಸಿದ. ಯಾಕೋಬ ಏಸಾಗೆ ಮೋಸ ಮಾಡಿದ. ಯಾಕೋಬ ಏಸಾಗೆ ಏನ್ ಮಾಡಿದ? ಮೋಸ ಮಾಡಿದ. ಈಗ ಆ ಮೋಸ ಎಲ್ಲ ತನ್ನ ಹೃದಯದಲ್ಲಿ ಇಟ್ಕೊಂಡಿದ್ರೆ ಈಗ ಯಾಕೋಬನ ಕಂಡ ತಕ್ಷಣ ಏಸಾಗೆ ಏನ್ ಬರ್ಬೇಕ್ರಿ? ಸಿಟ್ಟು. ನನಗೆ ಮೋಸ ಮಾಡಿ ಹೋದಿಯಲ್ಲ, ನನಗೆ ಊರ್ ಬಿಟ್ಟು ಎದುರು ಓಡಿದಲ್ಲ, ನನಗೆ ಬಿಟ್ಟು ಹೋದಿಲ್ಲ, ಮಗನಿಗೆ ಬರಲಿ, ಯಾವಾಗಿದ್ರು ನಿನ್ನ ಸಾಯಿಸ್ತೀನಿ ಅಂತ ಹೇಳಿ ರಿವ್ಯಾಂಜ್ ಇಟ್ಕೊಂಡು ಕುಂತ ಮನುಷ್ಯ ಯಾರವ? ಏಸ. ರಿವ್ಯಾಂಜ್ ಇಟ್ಕೊಂಡು ಕುಂತಿದ್ದ. ಯಾವಾಗಿದ್ದು ನನ್ನ ಸಾವು ನನ್ನ ಕೈನಲ್ಲಿ, ನನ್ನ ಊರಲ್ಲಿ ಕಾಲಿಡ್ಲಿ, ಅವನ್ನ ಸಾಯಿಸ್ತೀನಿ ಅಂತ ಹೇಳಿ ವೈರಾಗ್ಯದಲ್ಲಿ ಇದ್ದಂತ ಏಸ ಯಾಕೋಬ ಬಂದ ತಕ್ಷಣ ತಮ್ಮ ಅಂತೇಳಿ ಹೋಗಿ ಅಪ್ಪಿಕೊಂಡ. ಆಮೇಲೆ ಹೆಂಗೆ ಅಪ್ಪಿಕೊಂಡಿನಂತ್ರಿ? ತಮ್ಮ ಅಂತೇಳಿ ಹೋಗಿ ಅಪ್ಪಿಕೊಂಡ. ಅದಕ್ಕೆ ಯಾಕೋಬ ಹೇಳ್ತಿದ್ದಾನೆ, ನಿನ್ನ ಮುಖ ನೋಡಿದ್ರೆ ದೇವರ ಮುಖ ನೋಡ್ದಂಗ ಆಯ್ತು. ನನ್ನ ಕ್ಷಮಿಸಿದೆಯಲ್ಲ, ನನ್ನ ಮೇಲೆ ಕೋಪ ಹೋಗಿದೆಯಲ್ಲ, ನನ್ನ ಮೇಲೆ ರಿವೆಂಜ್ ಹೋಗಿದೆಯಲ್ಲ, ನನಗೆ ಎಷ್ಟ ಮೋಸ ಮಾಡಿ ಊರು ಬಿಟ್ಟು ಹೋಗಿದೆ, ಆದ್ರೆ ಎಲ್ಲ ಮರೆತು ನನ್ನ ಅಪ್ಪಿಕೊಂಡಿಯಲ್ಲ. ಅದಕ್ಕೆ ನಿನ್ನ ನೋಡಿದ್ರೆ ದೇವ್ರು ನೋಡ್ದಂಗ ಆಯ್ತಪ್ಪ.
ಆಮೇಲೆ ಇವತ್ತು ಆ ಗುಣ ನನ್ನಲ್ಲಿ ಇದೆಯಾ? ಕ್ಷಮಿಸೋ ಗುಣ ನನ್ನಲ್ಲಿ ಇದೆಯಾ? ಆಮೇಲೆ ಅಲ್ಲೆಲ್ಲ ದೇವರು ನನ್ನಲ್ಲಿ ಇದ್ರೆ ಆ ಗುಣ ಬರುತ್ತೆ. ದೇವರು ನನ್ನಲ್ಲಿ ಇದ್ರೆ ಆ ಗುಣ ಬರುತ್ತೆ. ಅಲ್ಲೆಲ್ಲೂ ಈ ಯಾಕೋಬನಿಗಿಂತ ಏಸ ಒಂದು ಸ್ಟೆಪ್ ಮೇಲೆ ಹೋದ. ಅಲ್ಲೆಲ್ಲೂ ದೇವರು ಆರಿಸಿಕೊಂಡಿದ್ದು ಯಾರನ್ನ? ದೇವರು ಯಾರನ್ನ ಆರಿಸ್ಕೊಂಡಿದ್ರು? ಯಾಕೋಬನು. ಆದ್ರೆ ಯಾಕೋಬನಿಗಿಂತ ಒಂದು ಸ್ಟೆಪ್ ಮೇಲೆ ಹೋಗಿದ್ದು ಯಾರಿಗ್ಲಿ? ಏಸ. ಕಾರಣ ಆ ಕ್ಷಮಿಸುವ ಗುಣ. ಆಮೇಲೆ ಅಲ್ಲೆಲ್ಲೂ ಪ್ರಿಯರೇ, ಇವತ್ತು ಈ ಗುಣಗಳನ್ನ ಹೊಂದಿಕೊಳ್ಳಬೇಕು. ಅಂದ್ರೆ ನಮ್ಮಲ್ಲಿ ಯಾರಿರ್ತಾರ? ದೇವರು. ನನ್ನ ನೋಡಿದ್ರೆ ದೇವರು ನೋಡ್ದಂಗೆ ಇರಬೇಕು. ನಾನು ಕ್ಷಮಿಸುವಾಗ, ಒಳ್ಳೇದು ಮಾಡುವಾಗ, ನಾನು ದಾನ ಧರ್ಮ ಮಾಡುವಾಗ, ಇತರರಿಗೆ ಸಹಾಯ ಮಾಡುವಾಗ, ಪ್ರೀತಿ ಮಾಡುವಾಗ, ಎಲ್ಲ ವಿಷಯದಲ್ಲಿ ತಾಳಿಕೊಳ್ಳುವಾಗ ನನ್ನಲ್ಲಿ ದೇವರ ಆತ್ಮ ಇದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ದೇವರು ನನ್ನ ಸಂಗಡ ಇದ್ದಾನೆ. ಅರ್ಥ ಆಯ್ತಲ್ಲ ಪ್ರಿಯರೇ? ಈ ಪ್ರಾರ್ಥನೆಯಲ್ಲಿ ನಾವು ಇದನ್ನು ಕಲಿತೀವಿ. ಈ ಪ್ರಾರ್ಥನೆಯಲ್ಲಿ ನಾವೇನು ಮಾಡ್ತೀವಿ? ಇದನ್ನು ಕಲಿತೀವಿ. ಆದ ಕಾರಣ ಏನೇ ಬಂದರೂ ದೇವರನ್ನೇ ಬಿಟ್ಟಿಲ್ಲ. ನಾನು ಎಷ್ಟು ಲೆಕ್ಕಕ್ಕೆ? ದೇವರನ್ನೇ ಬಿಟ್ಟು ದೂರ ಹೋದ್ರು ಇನ್ನು ನಾನು ಯಾವ ಲೆಕ್ಕಕ್ಕೆ? ಯೇಸುವಿನ ಹಿಡಿದಾಗ ಒಬ್ಬರ ಪಕ್ಕದಲ್ಲಿದ್ರ? ಪೇತ್ರ ಹೇಳ್ತಿದ್ದಾನೆ, ಸ್ವಾಮಿ ನನ್ನ ಪ್ರಾಣ ಹೋದ್ರು ನಿನ್ನ ಬಿಡೋಂಗಿಲ್ಲಪ್ಪ. ಪೇತ್ರ ಹೇಳಿದ, ನನ್ನ ಪ್ರಾಣ ಹೋದ್ರೆ ಏನ್ ಮಾಡೋಂಗಿಲ್ಲ, ನಿನ್ನ ಬಿಟ್ಟು ಹೋಗೋಂಗಿಲ್ಲ ನಾನು. ಈ ರಾತ್ರಿ ಇವತ್ತೇ ಗೊತ್ತಾಗತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ರಾತ್ರಿನೇ ಗೊತ್ತಾಗ್ಬಿಡತ್ತೆ. ಸ್ವಾಮಿ ಹೇಳಿದ್ರಿ, ಸ್ವಾಮಿ ಇವತ್ತು ರಾತ್ರಿ ಕೋಳಿ ಒಂದು ಕೂಗತ್ತೆ ನೋಡು, ಕೋಳಿ ಕೂಗುವಾಗ ಗೊತ್ತಾಗತ್ತೆ ನೀನು ಎಷ್ಟು ಮಟ್ಟಿಗೆ ನನ್ನ ಹಿಡ್ಕೊಂಡಿದ್ದೀ ಅಂತೇಳಿ. ಆಮೇಲೆ ಹಲ್ಲೆಲೂಯ. ಕೋಳಿ ಕೂಗೋದಷ್ಟರೊಳಗೆ ಪೇತ್ರ ಎಷ್ಟು ಸಾರಿ ಅಲ್ಲಗಳದ? ಪ್ರಾಣ ಹೋದ್ರು ಬಿಡೋಗಿಲ್ಲ ಅಂತ ಹೇಳಿದ ಎಷ್ಟು ಸಾರಿ ಅಲ್ಲಗಳದ? ಏಸು ಯಾರಂತ ಗೊತ್ತಿಲ್ಲಪ್ಪ, ಅವ್ನು ನೋಡೇ ಇಲ್ಲಪ್ಪ, ಅವನಿಗೆ ನನ್ನ ಸಂಬಂಧನೇ ಇಲ್ಲಪ್ಪ ಹೇಳಿದ್ನ ಇಲ್ವ? ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಬಿಚ್ಚು ಹೋಗ್ತಾರೆ ಪ್ರಿಯರೇ. ಅದಕ್ಕೆಲ್ಲ ಒಂದು ವೇಳೆ ಏಸು ಅಂಶ ತಗೊಂಡು ಕುಂತಿದ್ರೆ ಪೇತ್ರ ಸೇವಕನಾಗ್ತಿದ್ದಿಲ್ಲ. ಯೋಚನೆ ಮಾಡಿ, ಸೇವಕನಾಗ್ತಿದ್ನಾ? ಹಲ್ಲೆಲೂಯ. ಏಸ್ವಾಮಿ ಅದೆಲ್ಲ ಏನು ಮಾಡಿದ? ತಿರುಗಿ ನೋಡಿದ, ಎಷ್ಟು ಚೆನ್ನಾಗಿ ತಿರುಗಿ ನೋಡಿದ. ಹಿಡ್ಕೊಂಡು ಹೋಗುವಾಗ ಏಸು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳುವಾಗ ಕೋಳಿ ಕೂಗ್ತಿತ್ತು. ಕೋಳಿ ಕೂಗುವಾಗ ಪೇತ್ರನು ಗೊತ್ತಿತ್ತು, ಏಸ್ವಾಮಿಗೂ ಗೊತ್ತಿತ್ತು, ನನ್ನ ಅಲ್ಲಗಳೆದಿದ್ದಾನೆ. ಆಮೇಲೆ ಅದಕ್ಕೆ ಸ್ವಾಮಿ ಅಷ್ಟು ವೇದನೆಯಲ್ಲಿ ಕೂಡ ತಿರುಗಿ ನೋಡಿದ. ಆಮೇಲೆ ಅಲ್ಲೆಲ್ಲೂಯ. ಪೇತ್ರ ಕಣ್ಣೆತ್ತಿ ನೋಡ್ತಾನೆ, ಯಪ್ಪ ನಿನ್ನ ಅಲ್ಲಗಳೆದಿನಲ್ಲ. ಆಮೇಲೆ ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಮತ್ತೆ ಕೇಳಿದ, ಅಯ್ಯೋ ಇನ್ಮೇಲೆ ನಾ ಮಾಡೋಂಗಿಲ್ಲ. ಅದಕ್ಕೆ ದೇವರು ಅವನ ಆದಿ ಸಭೆಯ ಸಭಾಪಾಲಕನಾಗಿ ಮಾರ್ಪಡಿಸಿದರು. ಆಮೇಲೆ ಆದಿ ಸಭೆಯಲ್ಲಿ 3,000 ವಿಶ್ವಾಸಿಗಳು ಒಂದು ಪ್ರಸಂಗದಲ್ಲಿ ಅವನ ರಕ್ಷಣೆಗೆ ಬಂದಿದ್ರು. ಒಂದೇ ಒಂದು ಪ್ರಸಂಗ ಪೇತ್ರ ಮಾಡಿದ, ಒಂದೇ ಒಂದು ಪ್ರಸಂಗ 3,000 ಜನ ದೀಕ್ಷಾಸ್ಥಾನ ತಗೊಂಡು ಸಭೆಗೆ ಬಂದರು. ಆಮೇಲೆ ಕಾರಣ ದೇವರು ಅವನು ಒಂದಾಗಿದ್ದರು. ಆಮೇಲೆ ಅಲ್ಲೆಲ್ಲೂಯ ಪ್ರಿಯರೇ, ಇವತ್ತು ನಮ್ಮಲ್ಲಿ ಅನೇಕ ಅಡೆತಡೆಗಳು ಇರ್ಬೋದು. ಇನ್ನೊಬ್ಬರನ್ನ ಕ್ಷಮಿಸೋಣ, ದೇವರನ್ನ ಕೂಗೋಣ, ನಾವು ದೇವರಲ್ಲಿ ಒಂದಾಗಿರೋಣ. ನಮ್ಮನ್ನು ನೋಡುವವರು ಯಾರು ನೋಡಬೇಕೋ? ನಮ್ಮಲ್ಲಿರೋ ದೇವರು ನೋಡಬೇಕು. ಇದನ್ನು ಪ್ರಾರ್ಥನೆಯಲ್ಲಿ ನಾವು ಜಯಿಸಬೇಕು. ಆಮೇಲೆ ಅಲ್ಲೆಲ್ಲೋ ಈ ನಿನ್ನ ಪ್ರಾರ್ಥನೆ ಮಾಡಿ ಹೋಗುವಾಗ ನಮ್ಮ ಮುಖದಲ್ಲಿ ಯಾರು ಇರಬೇಕು? ಮೋಶೆ 40 ದಿನ ಊಟ ಇಲ್ಲದೆ, ನೀರಿಲ್ಲದೆ, ದೇಹವನ್ನು ಕುಗ್ಗಿಸಿಕೊಂಡು ಗುಡ್ಡದ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಕೆಳಗೆ ಇಳಿದು ಬಂದಾಗ ಅವನ ಮುಖ ಹೆಂಗಿತ್ತಂತೆ? ಒಂದು 2 ದಿನ ಊಟ ಬಿಟ್ರೆ ಹೆಂಗಾಗತ್ತ ನಮ್ಮ ಮುಖ? ಆಮೇಲೆ ಹಲ್ಲೆಲೂಯ. ಒಂದು 2 ದಿನ ಊಟ ಮಾಡಿಲ್ಲ ಅಂದ್ರೆ ಹೆಂಗಾಗತ್ರಿ? ಹಲ್ಲೆಲೂಯ. ನಮ್ಮನೆ ಕೇಳ್ತಾರ, ಯಾಕೋ ತುಂಬಾ ಸೊರಿಗಿರಿ ಬಿಡ್ರಿ ಅಂತಾರ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಊಟ ಬಿಟ್ರೆ ನಾವ್ ಏನಾಗ್ಬಿಡ್ತೀವಿ? ಹಂಗೆ ಸೊರಗ್ಬಿಡ್ತೀವಿ, ಮುಖ ಸಣ್ಣದಾಗ್ಬಿಡುತ್ತೆ, ಇದೆಲ್ಲ ಆಗ್ಬಿಡ್ತಾವ, ಹಂಗೆ ನೋಡೋರ್ ಕಣ್ಣಿಗೆ ಒಂಥರ ಕಾಣ್ತೀವಿ. ಆಮೇಲೆ ಹಲ್ಲೆಲೂಯ. ಆದ್ರೆ ಮೋಶೆ 40 ದಿನ ಉಪವಾಸ ಮಾಡಿ ಗುಡ್ಡವನ್ನು ಬಿಟ್ಟು ಕೆಳಗೆ ಇಳಿದು ಬರ್ತಾ ಇರುವಾಗ ಹಲ್ಲೆಲೂಯ ಅವನ ಮುಖ ಹೆಂಗಿತ್ತಂತೆ? ಪ್ರಕಾಶ. ಯಾವುದೋ ಒಂದು ಟೆಂಟ್ನಲ್ಲಿಯೋ, ಯಾವುದೋ ಫ್ಯಾನ್ ಗಾಳಿಯಲ್ಲಿಯೋ, ಯಾವುದೋ ಒಂದು AC ರೂಮ್ನಲ್ಲಿಯೋ ಕುತ್ಕೊಂಡು ಬಂದಿಲ್ರಿ. ಗುಡ್ಡದ ತುದಿಗೆ ಹೋಗಿ, ಹಲ್ಲೆಲೂಯ, ಗುಡ್ಡದ ತುದಿಗೆ ಹೋಗಿ ಬಿಸಿಲು, ರಾತ್ರಿ ಚಳಿ ಎಲ್ಲವನ್ನು ಸಹಿಸಿಕೊಂಡು 40 ದಿನ ಪ್ರಾರ್ಥನೆ ಮಾಡಿ ಬಂದಿದ್ದ. ಎಷ್ಟು ದಿನ? ಆದ್ರೆ ಬರುವಾಗ ಅವನ ಮುಖ ಹೆಂಗಿತ್ತು? 1 ತಾಸು ನಾವು ಬಿಸಿಲಿಗೆ ಹೋಗಿ ಬಂದ್ರೆ ಮುಖ ಹೆಂಗಾಗತ್ತೆ? ಬಣ್ಣನೇ ಚೇಂಜ್ ಆಗ್ಬಿಡತ್ತೆ. ಆಮೇಲೆ ಅಲ್ಲೆಲ್ಲೂಯ. 40 ದಿನ ಕುಂತು ಬಂದ್ರೆ ಅವನ ಮುಖ ಹೆಂಗಿತ್ತು? ಪ್ರಕಾಶ. ಪ್ರಾರ್ಥನೆಯಲ್ಲಿ ಪ್ರಕಾಶ ಇದೆ. ಅಲ್ಲೆಲ್ಲ ಅರ್ಥ ಆಯ್ತಲ್ಲ? ಪಾರ್ಥಿಮಾಯನು ಕುರುಡನಾಗಿದ್ದರೂ ಕೂಡ ಅವನು ಪ್ರಾರ್ಥನೆ ಮಾಡುವಾಗ, ಅವನ ಪ್ರಾರ್ಥನೆ ಮಾಡುವಾಗ ದೇವರು ಅವನ ಕಣ್ಣುಗಳಿಗೆ ಪ್ರಕಾಶವನ್ನು ಕೊಟ್ಟರು. ಆಮೇನ್. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ? ನಾವು ಎಷ್ಟು ಮಟ್ಟಿಗೆ ಪ್ರಾರ್ಥನೆ ಮಾಡ್ತೀವೋ ಅಷ್ಟು ಮಟ್ಟಿಗೆ ದೇವರ ಪ್ರಕಾಶವನ್ನು ಹೊಂದಿಕೊಳ್ಳುತ್ತೇವೆ. ಎಷ್ಟು ಮಟ್ಟಿಗೆ ನಾವು ಪ್ರಾರ್ಥನೆ ಮಾಡ್ತೀವೋ ಅಷ್ಟು ಮಟ್ಟಿಗೆ ದೇವರ ತೇಜಸ್ಸನ್ನು ನಾವು ಹೊಂದಿಕೊಳ್ಳುತ್ತೇವೆ. ಪ್ರಾರ್ಥನೆ ಮಾಡ್ರಿ. ಆಮೇಲೆ ನೀವೆಲ್ಲ ಏನು ಮಾಡ್ರಿ? ಪಕ್ಕದಲ್ಲಿದ್ದರೆ ಕೈ ಕೊಟ್ಟು ಜೋರಾಗಿ ಹೇಳ್ರಿ, ಪ್ರಾರ್ಥನೆ ಮಾಡ್ರಿ.
ಆಮೇನ್. చెప్పಪ್ಪ ಪ್ರಾರ್ಥನೆ, ಯಶಸ್ಸಿಗೆ చెప్పು ಪ್ರಾರ್ಥನೆ. ಆಮೇನ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ಎಷ್ಟು ಮಟ್ಟಿಗೆ ನೀವು ಪ್ರಾರ್ಥನೆ ಮಾಡ್ತೀರಿ ನೋಡ್ರಿ, ಅಷ್ಟು ಮಟ್ಟಿಗೆ ನೀವು ಹೆಂಗಿರ್ತೀರಿ? ಪ್ರಕಾಶವಾಗಿರ್ತೀರಿ. ಹಲ್ಲೆಲೂಯಾ. ಸೊ ನಿಜವಾಗಲೂ ದೇವರ ತೇಜಸ್ಸು ನನ್ನಲ್ಲಿ ಬರುತ್ತೆ. ದೇವರ ತೇಜಸ್ಸು ನನ್ನಲ್ಲಿ ಬರುತ್ತೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರಾರಂಭ, ಅರ್ಥಗ್ರಮಿತ, ನಾನು ನೀನು. ಆಮೇನ್. ಹಲ್ಲೆಲೂಯಾ. ಇದೇ ಪ್ರಾರ್ಥನೆ ಅರ್ಥ. ಇನ್ನು ಎಲ್ಲಿ ಹೋದನ್ನು ಪ್ರಾರ್ಥನೆ ಮರಿಬಾರ್ದು. ನಾನು ದೇವರು ಎಲ್ಲಿರ್ತೀವೋ ಅಲ್ಲಿ ಪ್ರಾರ್ಥನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ನಾನು ಪ್ರಾರಂಭ ಮಾಡಿದರೆ ಆಟೋಮೆಟಿಕ್ ನಾನು ಹಿಂದೆ ಪ್ರೇಯರ್ಗೆ ಜನ ಬರ್ತಾರೆ. ನಾನು ಮೊದಲಿರೋಣ. ಮೋಶೆ ಮೊದಲಿದ್ದಕ್ಕೆ ಇಸ್ರಾಯೇಲ್ ಹಿಂದೆ ನಿಂತಿದ್ರು. ನಾನು ಪ್ರಾರ್ಥನೆ ಸ್ಟಾರ್ಟ್ ಮಾಡೋಣ, ದೇವ್ರು ನನಗೋಸ್ಕರ ಜನರನ್ನು ಏನು ಮಾಡ್ತಾನೆ? ಪಾರ್ಟ್ನರ್ಸ್ನ ಕೊಡ್ತಾರೆ. ಹಲ್ಲೆಲೂಯಾ. ಸೊ ನಾನು ಸ್ಟಾರ್ಟ್ ಮಾಡೋಣ, ದೇವರ ಅರ್ಥಗರ್ಭಿತವಾಗಿ ಅದನ್ನು ಮಾಡುತ್ತಾರೆ. ಆಮೇಲೆ ಎಲ್ಲರ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಅರ್ಥಗರ್ಭಿತವಾದ ಪ್ರಾರ್ಥನೆಯನ್ನು ಮಾಡುವಂಥ ಹೃದಯವನ್ನು ನಮಗೆ ಕೊಡಿಸು ಕರ್ತನೆ. ನಾವು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡುವಂಥವರಾಗಿರು ಕರ್ತನೆ. ಅರ್ಥಗರ್ಭಿತವಾದ ಪ್ರಾರ್ಥನೆಗಳನ್ನು ಮಾಡಬೇಕು. ನಿನ್ನನ್ನು ಎದುರಿಗಿಟ್ಟುಕೊಂಡು ನನ್ನನ್ನು ಅದನ್ನು ತ್ಯಜಿಸಿ ಕರ್ತನೆ ನಾನು ಪ್ರಾರ್ಥನೆ ಮಾಡುವಂಥವನಾಗಿರಬೇಕು ಸ್ವಾಮಿ. ಆದ ಕಾರಣ ಕರ್ತನೆ, ಈ ಪ್ರಾರ್ಥನೆ ಆತ್ಮವನ್ನು ಕೊಡು. ಪಾರ್ಥಿಮೆಯನ್ನು ಪ್ರಾರ್ಥನೆ ಮಾಡಿದ. ಮನುಷ್ಯನ ಹತ್ರ ಏನು ಕೇಳಬಹುದೋ ಅದನ್ನು ಮನುಷ್ಯರ ಹತ್ರ ಕೇಳಿದ. ದೇವರ ಹತ್ರ ಏನು ಕೇಳಬಹುದೋ ಅದನ್ನು ದೇವರ ಹತ್ರ ಕೇಳಿದ. ನಾವಾದರೂ ಮನುಷ್ಯನ ಹತ್ರ ಕೇಳೋದು ನಿನ್ನ ಹತ್ರ ಕೇಳುತ್ತೇವೆ, ನಿನ್ನ ಹತ್ರ ಕೇಳೋದನ್ನು ಮನುಷ್ಯರ ಹತ್ರ ಕೇಳುತ್ತೇವೆ. ಆದರೆ ಇವತ್ತಿನಿಂದ ಒಂದು ತೀರ್ಮಾನ ಇರಬೇಕು. ಈ ಲೋಕದ ಆದಾಯವೋ ನಾನು ನಿನ್ನ ಹತ್ರ ಕೇಳಲಿಕ್ಕೆ ಬರೋದಿಲ್ಲ. ಆತ್ಮೀಕವಾದ ಆದಾಯವನ್ನ ನಿನ್ನ ಹತ್ರ ಮಾತ್ರ ಕೇಳಬೇಕು ಸ್ವಾಮಿ. ನಾನು ಆದ ಕಾರಣ ಸರಿಯಾಗಿ ನಾನು ಅರ್ಥ ಮಾಡಿಕೊಂಡು ನಾನು ಕೇಳಬೇಕು ಸ್ವಾಮಿ. ಆ ಒಂದು ಮನಸ್ಸನ್ನು ನನಗೆ ಕೊಡು, ಆ ಜೀವಿತವನ್ನು ನನಗೆ ಕೊಡು. ಆ ಅರ್ಥಗರ್ಭಿತವಾದ ಪ್ರಾರ್ಥನಾ ಜೀವಿತ ನನ್ನಲ್ಲಿ ಬರಲಿಯಪ್ಪ. ದಿನನಿತ್ಯ ಪಾರ್ಥಿಮೆಯ ಥರ ಕೂಗಿ ಕೂಗಿ ಗಟ್ಟಿಯಾಗಿ ಕೂಗಿ ನಿನ್ನನ್ನು ಸಮೀಪದಲ್ಲಿ ಕರೆಸಿಕೊಳ್ಳುವಂಥ ಒಂದು ಪ್ರಾರ್ಥನೆ ನಾನು ಮಾಡಬೇಕು ಸ್ವಾಮಿ. ಕರ್ತನೆ, ಎಲ್ಲವನ್ನು ತ್ಯಜಿಸಿಟ್ಟು ಮಾಡುವಂಥ ಪ್ರಾರ್ಥನೆ ನನ್ನಲ್ಲಿ ಬರಬೇಕು. ಅಂತ ಪ್ರಾರ್ಥನೆ ಆತ್ಮವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸ್ತೇವೆ, ಇನ್ನು ಮಾತ್ರ ಹೆಚ್ಚಿಸು, ಬಲಪಡಿಸು. ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರನ್ನು ಕೂಡ ಮುಟ್ಟಿ ಬಲಪಡಿಸು ಕರ್ತನೆ. ಹಾಗೆ ನೀ ಮಾಡುವಂಥ ದೇವರಾಗಿದೆ, ಅದಕ್ಕಾಗಿ ನಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್.